ಇವತ್ತಿನ ಮೆಗಾ ಸುದ್ದಿ ತರಕಾರಿ ದುಬಾರಿ. ಕಾರಣ ಇಷ್ಟೇ, ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಎಷ್ಟೇ ಅಭಿವೃದ್ಧಿಯನ್ನು ಕಾಣ್ತಾ ಇದ್ರು ವಿಶ್ವದ ಮಟ್ಟದಲ್ಲಿ ದೇಶದ ಸ್ಥಾನ ಆರ್ಥಿಕತೆಯಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ನೀವು ಭಾಷಣಗಳಲ್ಲಿ ಹೇಳಿದ್ರು ಕೂಡ ಈ ಮಧ್ಯಮ ಮತ್ತು ಬಡವರ್ಗ ಅಂತ ಇರುತ್ತೆ ನೋಡಿ, ಅವರು ಕೇಳೋದು ಇಷ್ಟೇ, ನಿತ್ಯ ಜೀವನಕ್ಕೆ ಬೇಕಾದಂಥ ವ್ಯವಸ್ಥೆ ಸುಭಿಕ್ಷವಾಗಿದೆಯಾ ಅಂತ ಹೇಳಿ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದೇ ಬರುತ್ತೆ. ಯಾಕಂದರೆ ಇವತ್ತು ನೀವು ಹಾಲು ತೊಗೊಳಕ್ಕೆ ಹೋಗಲಿ ದುಬಾರಿ ಆಗಿಬಿಟ್ಟಿದೆ, ದಿನಸಿ ತೊಗೊಳಕ್ಕೆ ಹೋಗಿ ದುಬಾರಿ ಆಗಿಬಿಟ್ಟಿದೆ. ನಿತ್ಯ ಜೀವನಕ್ಕೆ ಹಂಗೋ ಹಿಂಗೋ ಕೂಡಿಟ್ಟು ಏನೋ ಜೀವನ ಮಾಡೋಣ ಅಂತ ಸಣ್ಣ ಪುಟ್ಟ ಚಿನ್ನ ತಗೊಳ್ಳೋಣ ಅಂದರೂ ಅದು ಕೈಗೆಟಕ್ತಾ ಇಲ್ಲ. ಹೋಗಲಿ, ತರಕಾರಿ ತೊಗೊಂಡು ಜೀವನ ನಡೆಸೋಣ, ಜೀವನ ಮಾಡೋಣ, 3 ಹೊತ್ತು ಒಳ್ಳೆ ಊಟ ಮಾಡೋಣ ಅಂದರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ತರಕಾರಿ ಬೆಲೆ ಕೂಡ ದುಬಾರಿ ಆಗಿಬಿಟ್ಟಿದೆ. ಹಾಗಾಗಿ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಹೇಗೆ ಅನ್ನುವಂಥ ಆಯಾಮದಲ್ಲಿ ಇವತ್ತು ನಾವು ತರಕಾರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ತರಕಾರಿ ಯಾಕೆ ಈ ದಿನಗಳಲ್ಲಿ ಅತಿ ಹೆಚ್ಚು ದುಬಾರಿ ಆಗ್ತಾ ಇದೆ, ಜನಸಾಮಾನ್ಯರು ಕೈಗೆಟಕದ ರೀತಿಯಲ್ಲಿ ಬೆಲೆ ಹೆಚ್ಚಳಕ್ಕೆ ಕಾರಣ ಏನು? ವೈಜ್ಞಾನಿಕ ಕಾರಣ ಇದೆಯಾ, ಅಥವಾ ಬೇಕಂತಲೇ ಖಾಸಗಿಯಾಗಿ ಅಥವಾ ಪರೋಕ್ಷವಾಗಿ ಬೆಲೆ ಏರಿಕೆಯ ಒಂದು ದಾಳವನ್ನು ಪ್ರಯೋಗ ಮಾಡಿದ್ದಾರೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಜನಸಾಮಾನ್ಯರು ಕೇಳ್ತಿರೋದು ಒಂದೇ ಪ್ರಶ್ನೆ, ನಾವು ಬದುಕಬೇಕಾ ಬೇಡವಾ? 3 ಹೊತ್ತು ಚೆನ್ನಾಗಿ ಊಟ ಮಾಡಿಕೊಂಡು ಆರೋಗ್ಯವಂತ ಜೀವನವನ್ನು ನಡೆಸಬೇಕಾ ಬೇಡವಾ ಅಂತ. ಕಾರಣ ಇಷ್ಟೇ, ಯಾವುದೇ ವೈದ್ಯರ ಹತ್ರ ನೀವು ಒಳ್ಳೆ ತರಕಾರಿ ಹಣ್ಣು ಹಂಪಲು ತಿಂದು ಜೀವನ ನಡೆಸಿ, ಆರೋಗ್ಯಕರವಾದಂಥ ಜೀವನ ಇರುತ್ತೆ ನಿಮ್ಮದು, ಬೇರೆ ಯಾವುದೇ ಫಾಸ್ಟ್ ಫುಡ್ ಬೇಡ, ಈ ಥರದ ಮಧ್ಯವರ್ಗದ ಜನರಿಗೆ ಅಥವಾ ಅಪ್ಪರ್ ಕ್ಲಾಸ್ ಜನಕ್ಕೆ ಸಲಹೆಯನ್ನು ಕೊಡ್ತಿರ್ತಾರೆ. ರೈಟ್, ಡಾಕ್ಟ್ರು ಹೇಳಿದ್ದನ್ನೇ ಫಾಲೋ ಮಾಡೋಣ ಅಂದರೆ ತರಕಾರಿ ತೊಗೊಳಕ್ಕಾಗತ್ತಾ? ಇಲ್ಲ. ಇನ್ನು ಬಡವರ್ಗ ಅಂದಾಗ ಹಾಗೂ ಹೀಗೂ ವಾರಕ್ಕೆ ತರಕಾರಿ ತರೋಣ ಅಂತ ಹೋದರೆ ಅಲ್ಲಿರೋ ಬೆಲೆ ನೋಡಿ ಎಷ್ಟೋ ಬಡವರ್ಗ ವಾಪಸ್ ಬರುತ್ತೆ. ಅಷ್ಟರ ಮಟ್ಟಿಗೆ ತರಕಾರಿಯ ಬೆಲೆ ಅನ್ನೋದು ಏರಿಕೆ ಆಗ್ತಾ ಇದೆ. ಹಾಗಾಗಿ ತರಕಾರಿ ಬೆಲೆ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಗ್ರಾಹಕರಿಗೆ ತರಕಾರಿ ಬೆಲೆ ಏರಿಕೆಯ ಶಾಕ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಒಂದೊಂದು ಕೆ ಜಿಗೆ ತರಕಾರಿ ರೇಟ್ ಎಷ್ಟಿದೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ನೋಡಿ, ಕ್ಯಾರೆಟ್ 80 ರೂಪಾಯಿ ಕೆ ಜಿಗೆ, ಆಲೂಗಡ್ಡೆ 40 ರೂಪಾಯಿ ಕೆ ಜಿಗೆ, ಇನ್ನು ಹೂಕೋಸು ಅಂದಾಗ ನೀವು ನೋಡಬೇಕು 40 ರೂಪಾಯಿ ಕೆ ಜಿಗೆ, ಬೆಂಡೆಕಾಯಿ 50 ರೂಪಾಯಿ, ಕ್ಯಾಪ್ಸಿಕಮ್ 60 ರೂಪಾಯಿ ಕೆ ಜಿಗೆ ದರ ಇದೆ. ಇನ್ನು ನುಗ್ಗೆಕಾಯಿ, ಮೆಣಸಿನ್ಕಾಯಿ, ಬೀಟ್ರೂಟ್, ಬದನೆಕಾಯಿ ಅಂದಾಗ ಆ ದರವನ್ನು ಕೂಡ ನಿಮ್ಮ ಮುಂದಿಡ್ತೀವಿ. ಕೆ ಜಿಗೆ ಇಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಏನು ಮಾಡಬೇಕು? ನುಗ್ಗೆಕಾಯಿ ನೋಡಿ, ಕೆ ಜಿಗೆ 200 ರೂಪಾಯಿ ಇದೆ. 2 ಕಡ್ಡಿ ತಗೊಂಡೋಗೋಣ ಅಂತ ಅಂದ್ಕೊಂಡ್ಬಿಡ್ತಾರೆ ಈಗ ನುಗ್ಗೆಕಾಯಿ ತರೋಕ್ಕೆ ಹೋಗೋರು. ಇನ್ನು ಮೆಣಸಿನ್ಕಾಯಿ ಅಂದಾಗ 80 ರೂಪಾಯಿ ಕೆ ಜಿಗೆ, ಮೆಣಸಿನ್ಕಾಯಿ ಬಿಟ್ಟದೇ ಇಲ್ಲ ಬಿಡಿ, ಖಾರ ಅಂತತ್ಲೆಗೆ ಬಿಟ್ಬಿಡ್ಬೇಕಿನ್ನ. ಬೀನ್ಸು ಅಂದಾಗ 150ರಿಂದ 200 ರೂಪಾಯಿ ಆಗಿದೆ. ಓಕೆ, ಬೀಟ್ರೂಟ್ 60 ರೂಪಾಯಿ ಕೆ ಜಿಗೆ, ಬದನೆಕಾಯಿ ವಾಯು ಅಂತ ಸುಮ್ಮನೆ ಬಿಟ್ಬಿಡ್ಬೇಕಷ್ಟೇ 90 ರೂಪಾಯಿ ಆಗಿದೆ. ಅಂದರೆ ಕಾರಣಗಳನ್ನು ಕೊಟ್ಕೊಂಡು ನಾವೇ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು, ಈ ತರಕಾರಿ ಅಯ್ಯಪ್ಪ ತೊಗೊಳಕ್ಕಾಗಲ್ಲ ಅಂತ ಹೇಳಿ. ಟೊಮ್ಯಾಟೊ ಅಂದಾಗ 100ರಿಂದ 120 ರೂಪಾಯಿ. ನೀವು ಈ ಎಲ್ಲ ಉಳಿದ ತರಕಾರಿನ ಬಿಟ್ಬಿಡ್ಬೋದು, ಬಟ್ ಟೊಮ್ಯಾಟೊ ವಿಷಯ ಹಂಗಲ್ಲ, ನಿತ್ಯ ಟೊಮ್ಯಾಟೊ ಬೇಕೇ ಬೇಕಾಗಿದೆ. ಹಾಗಾಗಿ ಟೊಮ್ಯಾಟೊ ಬೆಲೆ ನೋಡಿ 100ರಿಂದ 120 ರೂಪಾಯಿ ಆಗಿದೆ. ಹೀರೆಕಾಯಿ ಅಂದಾಗ 40 ರೂಪಾಯಿ ಆಗಿದೆ. ಹಾಗಲಕಾಯಿ 60 ರೂಪಾಯಿ. ಹಾಗಲಕಾಯಿ ಇಷ್ಟಪಡೋರೇ ಅಪರೂಪ, ಹಾಗೂ ಏನೋ ತರೋಣ ಅಂದರೆ ಅದನ್ನೀಗ ಡ್ರಾಪ್ ಮಾಡಲೇಬೇಕು, ಯಾಕಂದ್ರೆ ಅದು ಕೂಡ 60 ರೂಪಾಯಿ ಆಗಿದೆ. ಇನ್ನು ಗೆಡ್ಡೆಗೋಸು, ಬೆಳ್ಳುಳ್ಳಿ, ಈರುಳ್ಳಿ, ಗೆಡ್ಡೆಗೋಸು ನೋಡಿ 80 ರೂಪಾಯಿ ಆಗಿದೆ, ಬೆಳ್ಳುಳ್ಳಿ 200 ರೂಪಾಯಿ ಆಗಿದೆ ಕೆ ಜಿಗೆ. ಇನ್ನು ಈರುಳ್ಳಿ 40 ರೂಪಾಯಿ ಕೆ ಜಿಗೆ, ಪರವಾಗಿಲ್ಲ ಅಂತ ಹೇಳ್ಬೋದು, ಯಾಕೆಂದರೆ ಇದು 100 ಗಡಿ ದಾಟತ್ತೆ, 200 ಗಡಿ ದಾಟತ್ತೆ ಅಂತ ಆಗಾಗ ಬ್ರೇಕಿಂಗ್ ನ್ಯೂಸ್ ನಾವೇ ಕೊಡ್ತಿರ್ತೀವಿ. ಬಟ್ ಸ್ಟಿಲ್ ನೋಡಿ 40 ರೂಪಾಯಿ ಆಗಿದೆ ಕೆ ಜಿಗೆ. ಆದರೆ ಈ ದುಬಾರಿ ದುನಿಯಾದಲ್ಲಿ ಬದುಕನ್ನು ಹೇಗಪ್ಪ ನಡೆಸೋದು ಅನ್ನುವಂಥ ಪ್ರಶ್ನೆ. ಕೆ ಜಿಗಟ್ಟಲೆ ತರಕಾರಿ ತಂದು ಜೀವನ ನಡೆಸ್ತಿದ್ದವ್ರಿಗೆ 1/4 kg ಗ್ರಾಮ್ ಲೆಕ್ಕದಲ್ಲಿ ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಈ ತರಕಾರಿ ಬೆಲೆ ಹೆಚ್ಚಳಕ್ಕೆ ಕಾರಣ ಏನು? ನಿಜಕ್ಕೂ ಕೂಡ ವೈಜ್ಞಾನಿಕ ಕಾರಣ ಅನ್ನೋದಿದೆಯಾ, ಅಥವಾ ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿ ಈ ರೀತಿ ಬೆಲೆ ಹೆಚ್ಚಳ ಅನ್ನುವಂಥ ಕಾರಣಗಳು ಕೂಡ ಸಿಕ್ಬಿಡತ್ತೆ. ಹಾಗಾಗಿ ಎಲ್ಲ ಆಯಾಮದಲ್ಲಿ ಮಾತಾಡೋದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ವಾಣಿಜ್ಯೋದ್ಯಮಿ ಹಾಗೆಯೇ ಸಾವಯವ ಕೃಷಿಕರಾಗಿರುವಂತಹ ಶೈಲಜಾ ಜಗದೀಶ್ ಅವರಿದ್ದಾರೆ. ನಮಸ್ಕಾರ ಶೈಲಜಾ ಅವರೇ. ರೈಟ್, ಇನ್ನು ಗೃಹಿಣಿಯಾಗಿರುವಂತಹ ಮನ್ವಿತಾ ಮಸ್ಕೋಡ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಶೈಲಜಾ ಅವರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಸಿರಿವಂತರಿಗೆ, ಉಳ್ಳವರಿಗೆ ಇದು ಸಮಸ್ಯೆನೇ ಇಲ್ಲ, ಅವ್ರಿಗೆ ಏನಾದರೂ ನಡೆದು ಬಿಡುತ್ತೆ.
ಮಧ್ಯಮ ವರ್ಗ ಅಂದಾಗ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಏರಿಕೆನೂ ಇಲ್ಲ ಅಥವಾ ಕೆಳಗಿಳಿಯುವಂಥದ್ದು ಇಲ್ಲ, ಅವ್ರಿಗೆ ಸ್ವಲ್ಪ ಇದು ಬಾಧಿಸುತ್ತೆ. ಬಡವರು ಅಂದಾಗ ಇದನ್ನೆಲ್ಲ ಕನ್ಸು ಅಂತ ಅನ್ಕೊಂಡು ಡ್ರಾಪ್ ಮಾಡಿಬಿಡ್ತಾರೆ. ಎಂಥ ಅಡ್ಕತ್ರಿಲಿ ಸಿಕ್ಕಾಕೊಳ್ಳೋದಲ್ಲ ಈ ತರಕಾರಿ ಬೆಲೆ ಏರಿಕೆ ಆದಾಗ. ಏನನ್ಸುತ್ತೆ ಈ ಬೆಲೆ ಏರಿಕೆ ಬಗ್ಗೆ? ತರಕಾರಿ ಇತ್ತೀಚೆಗೆ ನಾವು ಡಿಸ್ಕಷನ್ ಇರೋದೇ ಬರೀ ತರಕಾರಿ ವಿಚಾರವಾಗಿ. ಎವ್ರಿ ಸೀಸನ್ ನಮ್ಗೆ ಒಂದೊಂದು ಟಾಪಿಕ್ ಇರುತ್ತೆ. ಬಟ್ ತರಕಾರಿ ಏರಿಕೆ ಎಂಬುವ ಒಂದು ವಿಚಾರ ಬಹುಶಃ ಎಲ್ಲ ವರ್ಗಕ್ಕೂ ಅನ್ವಯಿಸುತ್ತೆ. ಇದು ಬರೀ ಮಧ್ಯಮ ವರ್ಗಕ್ಕಾಗ್ಲಿ ಅಥವಾ ಕೆಳ ವರ್ಗಕ್ಕಾಗ್ಲಿ ಅನ್ವಯಿಸುವಂತಹ ಒಂದು ಟಾಪಿಕ್ ಅಲ್ಲ. ಎಲ್ಲರೂ ತರಕಾರಿ ತಿನ್ಲೇಬೇಕು. ಬಹುಶಃ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳೋದು ಗಟ್ಮುಟ್ಟಾಗಿರ್ಬೇಕಂದ್ರೆ ನೀವು ತರಕಾರಿ ತಿನ್ಬೇಕು, ಈಟ್ ಹೆಲ್ತಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಂಬುದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ತರಕಾರಿ ಎಂಬುದು ಅಥವಾ ಹಣ್ಣುಗಳೆಂಬುದು ಎಲ್ಲ ವರ್ಗಕ್ಕೆ, ಎಲ್ಲ ಮಾನವರಿಗೂ ಬೇಕಾದಂತಹ ಒಂದು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಸೊ ಹಾಗಾಗಿ ನಾವು ತರಕಾರಿಗಳು ನಾವು ಬೆಳೀತಾ ಇರ್ತೀವಿ. ನಾನು ಒಬ್ಬ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ನಾನು ಅನೇಕ ತರಕಾರಿಗಳನ್ನು ಬೆಳೆಸ್ತೇನೆ. ಸೊ ಹಾಗಾಗಿ ನನಗೆ ಗೊತ್ತು ಇದು ತರಕಾರಿ ಎಂಬುವ ಒಂದು ಏರಿಕೆ ಎಂಬುವ ವಿಚಾರ ಬರೀ ಇದು ನಾವು ಪ್ರೈಸಿಂಗ್ ಎಂಬುದಾಗಿ ನಾವು ಯೋಚನೆ ಮಾಡ್ತಿದ್ದೀವಿ ಇವತ್ತು. ಬಟ್ ಇದಕ್ಕೆ ಅನ್ವಯಿಸುವಂತ ಇನ್ನೂ ಅನೇಕ ವಿಚಾರಗಳಿದಾವೆ. ಅದನ್ನು ಬಹುಶಃ ನಾವು ಇಂದು ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ಸೊ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೊಮಾಟೊ 100ರಿಂದ 120 ರೂಪಾಯಿ ಆಗಿದೆ. ಹಾಗೂ ಇದು ಮೆಣಸಿನ್ಕಾಯಿ 100 ರೂಪಾಯಿ ಆಗಿದೆ, ಹಸಿ ಮೆಣಸಿನ್ಕಾಯಿ 100 ರೂಪಾಯಿ ಆಗಿದೆ. ಬದನೆಕಾಯಿ ಬಂದು 80 ರೂಪೀಸ್, 60ರಿಂದ 80 ರೂಪಾಯಿ ಕಿಲೋ, ಆ ರೀತಿಯಾಗಿ ಆಗಿದೆ. ಇದಕ್ಕೆ ಮುಖ್ಯವಾದಂತಹ ಒಂದು ವಿಚಾರ ಎಂಬುದಾಗಿದ್ರೆ ಉಷ್ಣತೆ. ಸೊ ನಾವು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ತರಕಾರಿ ವಿಚಾರವನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಬೆಳಿತೀನಿ, ಸೊ ಹಾಗಾಗಿ ಇದ್ರ ವಿಚಾರ ನನಗೆ ಗೊತ್ತಿದೆ. ಒಂದು ತರಕಾರಿ ಬೆಳಿಬೇಕು ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಗೆ ರೈತರಿಗೆ ಕಷ್ಟ ಆಗ್ತದೆ. ಭಾರತ ದೇಶದಲ್ಲಂತೂ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ಇಸ್ ಅಗ್ರೇರಿಯನ್ ಕಂಟ್ರಿ. ಅಂದ್ರೆ ನಾವು ಕೃಷಿನೇ ಮುಖ್ಯವಾದಂತಹ ಒಂದು ಉದ್ಯೋಗ ನಮ್ಮ ದೇಶದ ಎಲ್ಲ ಬಹುತೇಕ ಜನರಿಗೆ. ಸೊ ಹಾಗಾಗಿ ನಾನು ಬೆಳೆಯುವ ಒಂದು ಸಮಯದಲ್ಲಿ ಗಮನಿಸುವುದು ನಮಗೆ ಅನೇಕ ಏರುಪೇರುಗಳಾಗ್ತವೆ. ಉಷ್ಣತೆ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ನೋಡಿ ತುಂಬಾ ಮಟ್ಟಿಗೆ ಉಷ್ಣತೆ ಜಾಸ್ತಿ ಆಗತ್ತೆ ಮತ್ತು ಸಡನ್ ಆಗಿ ಮಳೆ ಬರುತ್ತೆ. ಸೊ ಆವಾಗ ಹೆಚ್ಚಿನ ರೀತಿಯಲ್ಲಿ ನೀರು ತೇವಾಂಶ ಜಾಸ್ತಿ ಆಗತ್ತೆ. ಸೊ ಈ ರೀತಿಯಾಗಿ ನಮ್ಗೆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗೋದಿಲ್ಲ. ಒಂದು ಬೆಳವಣಿಗೆ, ನಾವು ಯಾವುದೇ ಒಂದು ತರಕಾರಿನ ಬೆಳೆಸ್ಬೇಕಾದ್ರೆ ಅದನ್ನು ನಮ್ಗೆ ನೇಚರ್, ಪ್ರಕೃತಿ ನಮ್ಗೆ ಸಹಕರಿಸ್ತಾ ಇಲ್ಲ. ಸೊ ಹಾಗಾದ್ರೆ ಪ್ರಕೃತಿನ ನಾನು ದೂರ್ತಕ್ಕಾಗತ್ತಾ? ಇಲ್ಲ, ಪ್ರಕೃತಿಗೆ ನಾವ್ ಏನು ಹೇಳಕ್ಕಾಗಲ್ಲ. ಅಲ್ಲ, ಅದಕ್ಕೆ ಕಾರಣ ಯಾರು ಅಂತ ಅಗೇನ್ ನೋಡ್ಬೇಕು. ಆ ಕಾರಣ ಯಾರು ಅಂತ ಅಗೇನ್ ನೋಡಿದಾಗ ಬಹುಶಃ ಮಾನವರು, ನಾವೇ. ಸೊ ವಿ ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಮತ್ತೆ ನಾವೇ ಕಾರಣ. ಅನೇಕ ಗಿಡಗಳನ್ನ, ಮರಗಳನ್ನ ನಾವು ಕಡ್ದು ನಾವು ಟೆಕ್ನಾಲಜಿ ಮತ್ತು ಇಂಪ್ರೂವ್ಮೆಂಟ್ ವಿಚಾರವಾಗಿ ಯೋಚನೆ ಮಾಡ್ತಾ ವಿ ಆರ್ ಟ್ರೈಂಗ್ ಟು ಡಿಸ್ಟ್ರಾಯ್ ಸೋ ಮೆನಿ ಟ್ರೀಸ್, ವಿ ಆರ್ ಟ್ರೈಂಗ್ ಟು ಡಿಸ್ಟ್ರಾಯ್ ಸೋ ಮಚ್ ಆಫ್ ಅವರ್ ನೇಚರ್. ಸೊ ಹಾಗಾಗಿ ಬಹುತೇಕ ಗ್ಲೋಬಲ್ ವಾರ್ಮಿಂಗ್ ಇಂದ ನಮಗೆ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಒಂದು ಕಾಲ ಇತ್ತು ನೋಡಿ ಮೇಡಮ್, ಬೇಸಿಗೆ ಕಾಲ ಅಂತಿತ್ತು, ಮಳೆಗಾಲ ಅಂತಿತ್ತು, ಆಮೇಲೆ ಚಳಿಗಾಲ ಅಂತಿತ್ತು. ಸೊ ಆಯಾ ಒಂದು ಋತುವಿನಲ್ಲಿ ನಮ್ಗೆ ಬೇಸಿಗೆ ಅಂದ್ರೆ ಬೇಸಿಗೆ ಅಷ್ಟೇ, ಮಳೆ ಬರ್ತಿರ್ಲಿಲ್ಲ. ಅದೇ ಮಳೆಗಾಲದಲ್ಲಿ ಮಳೆ ಯಾವಾಗ್ಲೂ ಸುರಿಯೋದು. ನಾವು ಸ್ಕೂಲಿಗೆ ಹೋಗ್ಲಿ ಬರ್ಲಿ ನಮ್ಗೆಲ್ಲ ಒಂದು ಕ್ಯಾಪು, ರೈನ್ ಕೋಟು ಎಲ್ಲ ತಗೊಂಡು ನಾವು ಹೋಗ್ತಿದ್ವಿ. ಬಟ್ ಇಂದಿನ ಸ್ಥಿತಿಯಲ್ಲಿ ಇಂದಿನ ಮಕ್ಕಳಿಗೂ ಸಹ ಅವ್ರಿಗೆ ಗೊತ್ತಿಲ್ಲ ಋತು ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ. ಸೊ ಬೇಸಿಗೆಯಲ್ಲಿ ಮಳೆ ಬಂತು ಮತ್ತು ಮಳೆಗಾಲದಲ್ಲಿ ಉಷ್ಣತೆ ಜಾಸ್ತಿ ಇದೆ. ಹೌದು, ರಣ ಬಿಸಿಲು. ಸಡನ್ ಆಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತುಂಬಾ ಬಿಸಿಲಿರತ್ತೆ, ಸಡನ್ ಆಗಿ ಒಂದೆರಡು ಹನಿ ಮಳೆ ಬರುತ್ತೆ. ಸೊ ಹಾಗಾಗಿ ಒಂದು ಏರುಪೇರಿದೆ, ಪರಿಸರದಲ್ಲಿ ಏರುಪೇರು. ಸೊ ಮುಖ್ಯವಾದ ಕಾರಣ ನಾವೇ ಮಾನವರು. ಸೊ ನಾವು ತರಕಾರಿನೋ ಇಂದು ದೂರ್ಬೋದು, ಜಾಸ್ತಿ ಬೆಲೆ ಆಗಿದೆ. ಹೌದು, ಖಂಡಿತ ಇದು ಒಂದು ಬಹಳ ಇಂಪಾರ್ಟೆಂಟ್ ಒಂದು ಟಾಪಿಕ್. ಯಾಕಂದ್ರೆ ಎಲ್ಲರೂ ತರಕಾರಿ ತಿನ್ಬೇಕು. ನಾವು ಟೊಮಾಟೋನ ಪ್ರತಿಯೊಂದು ನಿತ್ಯ ಸಾಂಬಾರಿಗೆ ನಾವು ಬಳಸಬೇಕಾಗತ್ತೆ. ಅಷ್ಟೇ ಅಲ್ಲ, ಪಲ್ಯಗಳಾಗ್ಲಿ ಯಾವುದೇ ರೀತಿಯಲ್ಲಿ ನಾವು ಯಾವಾಗ್ಲೂ ನಾನ್ ವೆಜಿಟೇರಿಯನ್ಸ್ ಆಗಿ ಇರಲು ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಅದನ್ನು ಸಹ
ರೇಟ್ ಜಾಸ್ತಿ ಆಗಿದೆ ಇಂದಿನ ಒಂದು ಮಾರ್ಕೆಟ್ ನಲ್ಲಿ ನಾವು ಗಮನಿಸಬೇಕಾದ್ರೆ. ಹೌದು. ನಾನ್ ವೆಜ್ ಇಸ್ ಆಲ್ಸೋ 700 750 ವರೆಗೂ ನಡೀತಾ ಇದೆ ಕೆಜಿ. ಸೊ ಹಾಗಾಗಿ ಜನಸಾಮಾನ್ಯ ಬಹುಶಃ ಅದನ್ನು ತಿನ್ನಕ್ಕಾಗಲ್ಲ, ಪ್ರೋಟೀನ್ ಬೇಕು ಅಂದಾಗ ಬರೀ ನಾನ್ ವೆಜ್ ಸಹ ನಾವು ಸೇವನೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ತರಕಾರಿ ನಮ್ಗೆ ಪ್ರೋಟೀನ್ಸ್ ಆಗ್ಲಿ ವೈಟಮಿನ್ಸ್ ಆಗ್ಲಿ ಇತ್ಯಾದಿಗಳು ಬರ್ಬೇಕಂದ್ರೆ ನಮ್ಗೆ ತರಕಾರಿಯಿಂದನೇ ಬರ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ದೂರುವುದರ ಬದಲಾಗಿ ನಾವು ಯೋಚನೆ ಮಾಡ್ಬೇಕಾದ್ರೆ ಹೌ ಟು ಇಂಪ್ರೂವ್ ಅವರ್ ಇದು ನಮ್ಮ ಪರಿಸರನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾಹಿತಿ ತಗೊಳ್ತೀನಿ. ಮನ್ವಿತ್ ಅವರೇ, ಯೂಶಲಿ ಏನಾಗುತ್ತೆ ಅಂದರೆ ದೇಶದ ಪ್ರಧಾನಿಯೋ ಅಥವಾ ದೊಡ್ಡ ದೊಡ್ಡ ಸಚಿವ ಸ್ಥಾನದಲ್ಲಿರೋರು ನಾವು ದೇಶದ ಆರ್ಥಿಕತೆಯಲ್ಲಿ ಮುಂದಿದ್ದೇವೆ, ರಾಜ್ಯ ನಮ್ಮ ಆರ್ಥಿಕತೆಯಲ್ಲಿ ಮುಂದುವರಿತಿದೆ ಅಂತ ಏನೇ ಸ್ಟೇಟ್ಮೆಂಟ್ ಕೊಟ್ಟರು, ಭಾಷಣ ಮಾಡಿದ್ರು ಕೂಡ ಮನೆಯಲ್ಲಿರೋ ಮಹಿಳೆಯರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಅದು ಯಾವುದೂ ಬೇಕಾಗಿಲ್ಲ. ನಿತ್ಯ ಜೀವನ ಹೆಂಗೆ ನಡೀತಾ ಇದೆ. ಇವತ್ತು ನಾನು ಟೊಮಟನ್ 20 ರೂಪಾಯಿಗೆ ತೊಗೊಂಡೆ, ನಾಳೆ ನೋಡಿದ್ರೆ 30 ರೂಪಾಯಿ ಆಗಿದೆ ಅಂದರೆ 10 ರೂಪಾಯಿ ಜಾಸ್ತಿ ಆಗಿದೆ. ಹಾಗಾಗಿ ಇದು ದುಬಾರಿ ಜೀವನ. ಈ ಥರದ ಲೆಕ್ಕಾಚಾರದಲ್ಲಿರ್ತಾರೆ. ಆರ್ಥಿಕವಾಗಿ ಎಷ್ಟು ಬೆಳವಣಿಗೆ ಆದರೆ ನನಗೇನು ಅನ್ನುವಂಥ ಮನೋಭಾವ ಇರುತ್ತೆ. ಅಫ್ಕೋರ್ಸ್ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಬಟ್ ಅವತ್ತಿನ ಲೈಫ್ ಸ್ಟೈಲ್ಗೆ ಈ ಅಮೌಂಟ್ ಅಥವಾ ಆ ಬೆಲೆ ಏರಿಕೆ ಅನ್ನೋದು ಬಾಧಿಸ್ತಿದೆ ಅಂದರೆ ಅದು ಅವ್ರಿಗೆ ಸಂತೋಷ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತರಕಾರಿ ಬೆಲೆ ಈ ಮಟ್ಟಕ್ಕೆ ಹೆಚ್ಚಿಗೆ ಆಗ್ತಿದೆಯಲ್ಲ, ಇದಕ್ಕೆ ಏನೇನು ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಈ ಬೆಲೆ ಏರಿಕೆ ಅನ್ನೋದನ್ನು ಒಬ್ಬ ಮಹಿಳೆಯಾಗಿ ನೀವು ಅಕ್ಸೆಪ್ಟ್ ಮಾಡ್ತೀರಾ? ನಮ್ಮ ದೇಶಕ್ಕೆ ಒಂದು ಬಡ್ಜೆಟ್ ಅಂತ ಇರುತ್ತೆ. ಮನೆಗೂ ಗೃಹಿಣಿಯಾಗಿ ನಾನು ಇಂತಂಚಿಷ್ಟು ಅಂತ ಒಂದು ಬಡ್ಜೆಟ್ ಇಟ್ಟಿರ್ತೀನಿ. ಅದರಲ್ಲಿ ತರಕಾರಿಗೆ ಎಷ್ಟು, ಮತ್ತೆ ಬೇರೆ ಕಾಳು, ಮತ್ತೆ ದಿನಸಿಗೆ ಹಾಲು, ಪೇಪರು ಎಲ್ಲದಕ್ಕೂ ಒಂದಿಷ್ಟು ಅಂತ ಪ್ರತಿ ಮಹಿಳೆನೂ ಅವ್ರ ಮನೆಯಲ್ಲಿ ಇಂತಿಷ್ಟಂತ ಇಟ್ಟಿರ್ತಾರೆ. ಅದು ಒಂದ್ ಕಡೆ ಆಯ್ತು ಅಂದ್ರೆ, ಇನ್ನೊಂದ್ ಕಡೆ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀವಿ. ಅಲ್ಲಿ ನಾವು ಈ ಚಿಪ್ಸು ಅದು ಇದು ಏನಾದ್ರು ಕಳಿಸಿದ್ರೆ ಡೈರಿ ನೋಟ್ ಕಳಿಸ್ತಾರೆ, ಬ್ರಿಂಗ್ ಹೆಲ್ದಿ ಫುಡ್. ಹೆಲ್ದಿ ಫುಡ್ ಏನೋ ಸರಿ, ಬಟ್ ಎಲ್ಲಿಂದ ತಗೊಂಡ್ಬರೋದು, ಎಷ್ಟು ದಿನ? ಟೊಮ್ಯಾಟೊ ಇಲ್ದಲೆ ಇವತ್ತು ನಾವು ಅಡ್ಗೆ ಮಾಡೋಕ್ ಆಗೋದಿಲ್ಲ. 100 ರೂಪಾಯಿ ಟೊಮ್ಯಾಟೊ, ಎಷ್ಟು ದಿನ ನಾವು ಅದನ್ನ ಮಾಡ್ಬೋದು? ಅದೆಲ್ಲ ಬಿಡಿ. ಮೆಣಸಿನ್ಕಾಯಿ, ಹೌದು, ಮೆಣಸಿನ್ಕಾಯಿ ರುಚಿಗೆ ಖಾರ ಬೇಕು, ಅದು ಇಲ್ಲ, ಅದು 100 ರೂಪಾಯಿ 80 ರೂಪಾಯಿ. ಹಾಗಾಗಿ ನಂಗೆ ಅನ್ಸೋದು, ನಾವು ಮಿಡಲ್ ಕ್ಲಾಸ್ ಗೃಹಿಣಿಯಾಗಿ ನಮಗೆ ತುಂಬ ಕಷ್ಟ ಆಗುತ್ತೆ. ಒಂದು ಮನೆ ನಡೆಸೋದಕ್ಕೆ, ಇನ್ನೊಂದು ಕನ್ವಿನ್ಸಿಂಗ್ ಅವರ್ ಸೆಲ್ಫ್, ನಮ್ಮನ್ನ ನಾವೇ ಕನ್ವಿನ್ಸ್ ಮಾಡ್ಕೊಳ್ಳೋದು. ಹೌದಪ್ಪ, ಇನ್ನೊಂದ್ ಕಡೆ ಇಂತಿಷ್ಟು ಅಂತ ದುಡ್ಡಿಟ್ಟಿದ್ದೆ, ಅದರಿಂದ ತೆಗೆದು ಬಿಟ್ಟು ಇದಕ್ಕೆ ತಗೊಂತೀನಿ, ಏನಕ್ಕೋ ಜೋಪಾನವಾಗಿ ಮುಂದೊಂದ್ ದಿವಸ ಆಗತ್ತೆ ಅಂತ ಇಟ್ಟಿದ್ದ ದುಡ್ಡು. ಹೌದು, ನಮ್ಮ ಅಕ್ಕಿ ಡಬ್ಬದಲ್ಲಿ ಕೂಡಿಟ್ಟಿರ್ತೀವಿ, ಕಾಫಿ ಡಬ್ಬದಲ್ಲಿ ಕೂಡಿಟ್ಟಿರ್ತೀವಿ, ಅದನ್ನ ತೆಗೆದು ಇಲ್ಲಿಗೆ ಹಾಕ್ಬೋದು. ಬಟ್ ಎಷ್ಟು ದಿನ ಎಷ್ಟು ದಿನ ಮಾಡಕ್ಕಾಗತ್ತೆ? ಒಬ್ರು ನನಗೆ ಸಿಕ್ಕಿದ್ರು ಸುಮಾರು ವರ್ಷದ ಹಿಂದೆ. ಅವರು ರೈತರು, ಅವರು ಈರುಳ್ಳಿ ಬೆಳೆಗಾರರು. ಅವ್ರು ಹೇಳ್ತಾ ಇದ್ರು, ಒಂದು ಚೀಲ ಈರುಳ್ಳಿಗೆ ನಮಗೆ 50 ಪೈಸೆಯಿಂದ 1 ಪೈಸೆ ಸಿಗುತ್ತೆ ಅಂತ. ಅದೇ ನಾವು ದುಬಾರಿ ಬೆಲೆ ಕೊಟ್ಟು ಕೊಂಡ್ಕೊತಾ ಇದೀವಿ. ಮಧ್ಯದಲ್ಲಿ ಎಲ್ಲಿ ಹೋಗ್ತಾ ಇದೆ? ವೆರಿ ಟ್ರೂ, ವೆರಿ ವ್ಯಾಲಿಡ್ ಪಾಯಿಂಟ್. ಆಮೇಲೆ ಇನ್ನೊಂದು ವಿಷಯ, ದಿನ ತರಕಾರಿ ತಗೊಂತೀವಲ್ಲ, ನಾವು ತರಕಾರಿ ಅಂಗಡಿಗೆ ಹೋದಾಗ ನಾನಂತೂ ಕೇಳೋದು ಒಂದು ಪ್ರಶ್ನೆ, ಬೆಲೆ ಯಾವಾಗ ಇಳಿಕೆ ಆಗತ್ತೆ ಹೇಳಿ ಅಂತ. ನಮ್ ತರಕಾರಿ ಅಂಗಡಿ ಒಂದು ಹಾಪ್ಕಾಮ್ಸ್ ಇದೆ ನಮ್ಮ ಮನೆ ಹತ್ರ, ಒಂದಿಷ್ಟು ದೂರ ಹೋದ್ರೆ ಇದೆ. ಅಲ್ಲಿ ಹಾಪ್ಕಾಮ್ಸ್ ನಲ್ಲಿ ಇದ್ದವ್ರು ಹೇಳಿದ್ರು, ಮೇಡಮ್ ಇನ್ನೊಂದು ವಾರ 10 ದಿನ ಕಾಯಿರಿ, ಆಮೇಲೆ ನಿಮ್ಗೆ ಸ್ವಲ್ಪ ಬೆಳೆ ಇಳಿಕೆ ಆಗುತ್ತೆ, ನೀವು ತಗೊಬಹುದು. ಅಲ್ಲಿ ತನಕ ನೋಡಿ, ಈ ತರಕಾರಿ ಸ್ವಲ್ಪ ಕಡಿಮೆ ಇದೆ, ಆ ತರಕಾರಿ ಸ್ವಲ್ಪ ಕಡಿಮೆ ಇದೆ, ಅದನ್ನ ಮಾತ್ರ ತಗೊಂಡ್ಬಂದು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್. ಬಟ್ ಹೆಲ್ತ್ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತಾ? ವೆರಿ ವ್ಯಾಲಿಡ್ ಪಾಯಿಂಟ್. ರೈಟ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಂಗಸ್ವಾಮಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರಂಗಸ್ವಾಮಿ ಅವರೇ. ಸರ್, ಈಗ ಮಹಿಳೆಯರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ. ಬೆಲೆ ಏರಿಕೆ ಅಂದಾಗ ಮಧ್ಯಮ ವರ್ಗ ಮತ್ತು ಬಡವರ್ಗ ಅಂದಾಗ ಬಹಳಷ್ಟು ತತ್ತರಿಸಿ ಹೋಗ್ತಾರೆ. ಸೊ ಈ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾರಣಕ್ಕೆ ಹಿಂಗಾಗ್ತಾ ಇದೆ? ಮೇಡಮ್, ಇವಾಗ ತರಕಾರಿ ಬೆಳೆಯೋರು ಕಮ್ಮಿ ಆದರು. ಒಂದು ಇವಾಗ ಮುಂಚೆ 80% ತರಕಾರಿ ಬೆಳೀತಾ ಇದ್ರು, ಇವಾಗ 40% ಬಂದ್ಬಿಟ್ಟಿದೆ ನೋಡಿ. ಆಮೇಲೆ ತರಕಾರಿ ಒಂದು ಕಮ್ಮಿ ಆಯಿತು. ಮಳೆ ಸ್ವಲ್ಪ ಬೇಸಿಗೆಲಿ ಮಳೆ ಎಲ್ಲ, ನೀರು ಬೋರ್ಗಳೆಲ್ಲ ಹೋಗಿದ್ದು. ಈ ಸತಿ ಮಳೆ ಜಾಸ್ತಿ ಆಗಿದೆ, ಫಲ ಕೊಡೋಕ್ಕೆ ಆ ಹೂಗಳೆಲ್ಲ ಉದುರೋಗುತ್ತೆ. ಆ ಹೂಗಳು ಏನಾಗುತ್ತೆ ಅಂದರೆ ಉದುರೋಗುತ್ತೆ. ಎರಡನೇದು, ಗೊಬ್ಬರ ರೇಟಮ್ ಜಾಸ್ತಿ. ಕೇಂದ್ರ ಸರ್ಕಾರ ಇದ್ರ ಕಡಿವಾಣ ಹಾಕಬೇಕು. ಗೊಬ್ಬರ ರೇಟ್ ಕಮ್ಮಿ ಆದಾಗ ತರಕಾರಿ ಐಟಮ್ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಇವತ್ತು ಒಬ್ಬ ತರಕಾರಿ ಬೆಳೆಯೋವನಿಗೆ ಒಬ್ಬ ಕೂಲಿ ಕೊಡಬೇಕಾದ್ರೆ ಅವನಿಗೊಂದು 1000 ರೂಪಾಯಿ 700 ರೂಪಾಯಿ ಕೊಡಲೇಬೇಕು. ಮತ್ತು ಒಂದು ಉದಾಹರಣೆ, ಕರೆಂಟ್, ವಿದ್ಯುತ್. ಹೌದು,
ಇವತ್ತು ವಿದ್ಯುತ್ ಬೆಳೆಯೋದು ಬೋರಿಂದ ಒಂದು ಎಕರೆ 2 ಎಕರೆ ಬಡಿದ್ರೆ ಅವನು 3 ತಿಂಗಳಿಗೆ ಒಂದೊಂದು ತರಕಾರಿಯನ್ನು ಬೆಳೆದಿರ್ತಾನೆ. 1 ಎಕರೆಯಲ್ಲಿ ಟೊಮೊಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಅನೇಕ ಸೊಪ್ಪು ಆಗಿರ್ಬೋದು, ಸಮಗ್ರ ಬೆಳೆಗಳನ್ನ ಬೆಳೆದಿರ್ತಾರೆ. ಅದೊಂದು ಕಡೆ ಆದ್ರೆ ಈ ಮಧ್ಯವರ್ತಿಯರ ಅವಳಿ ಜಾಸ್ತಿ. ಇದು ಡೇಂಜರ್ಸ್. ಆಮೇಲೆ ಇವಾಗ ಏನಾಗಿದೆ, ಫ್ರೆಶ್ ರೈತರ ತರಕಾರಿ, ಫ್ರೆಶ್ ಮಳಿಗೆ ಅಂಗಡಿ ಅಂತವ್ರಲ್ಲ, ಈ ಬಂದ ಮೇಲೆ ಬೆಂಗಳೂರು ನಗರದಲ್ಲಿ ಇವರು ಒಂಥರ ಗ್ರೂಪ್ ಇದೆ. ಇಡೀ ಬೆಂಗಳೂರು ನಗರದಲ್ಲಿ ಗ್ರೂಪ್ ಇದೆ. ಅವ್ರೇನ್ ಮಾಡ್ತಾರೆ, ಒಂದು ಮೆಸೇಜ್ ಇರುತ್ತೆ ಅವ್ರ ಹತ್ರ ಇಡೀ ಬೆಂಗಳೂರಲ್ಲಿ. ಇವತ್ತು ನಾವು ಈ ಕಡೆಯಿಂದ ಕೇರ್ಪುರ ಆಗಿರ್ಬೋದು, ಕೋಲಾರ ಸೈಡ್ ಈ ಕಡೆ ತರಕಾರಿ ಅವ್ರೇನ್ ಮಾಡ್ತಾರೆ, ರೈತರ ಹತ್ರ ಏನ್ ಮಾಡ್ಬಿಡ್ತಾರೆ, ಇವ್ರು ಪರ್ಚೇಸ್ ಮಾಡಿರ್ತಾರೆ. ನೀನು ಅವ್ರಿಗೆ ನೀವು ಯಾಕೆ ಕೊಡ್ತೀರಾ, ನಮ್ಗೆ ಇಷ್ಟು ಕೊಡಿ. ಇವ್ರೇನ್ ಮಾಡ್ತಾರೆ, ಬೆಳೆ ನೋಡ್ತಾರೆ, ಬೆಳೆ ಏನಾರು ಕಮ್ಮಿ ಆಯ್ತು ಇಲ್ಲಿ ರೈಟ್ ಜಾಸ್ತಿ ಮಾಡ್ತಾರೆ. ಇವ್ರದೊಂದು ಏನಾಗಿದೆ, ಈ ಒಂದು ಅಂಗಡಿ ಇಟ್ಕೊಂಡ್ಬಿಡ್ತಾರೆ. ಈ ಫ್ರೂಟ್ ಅಂಗಡಿ ಆಗಿರ್ಬೋದು, ಹಣ್ಣು ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು. ಬಾಡಿಗೆ ತಗೊಳ್ತಾರೆ, ಹಿಂಗೊಂದು 5,000 ಅಡಿ, ಹಿಂಗೊಂದು 5,000 ಅಡಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ಗ್ರಾಹಕರು ಏನ್ ತಿಳ್ಕೊತಾರೆ, ಇಲ್ಲಿ ಫ್ರೆಶ್ ಕಮ್ಮಿ ಸಿಗುತ್ತೆ, ಅವ್ರಿಗೆ ಫ್ರೆಶ್ ಏನು ಸಿಗಲ್ಲ, ಅವರು ಮಂಡಿಲೇ ತರೋದು. ಇವರೊಂದು ನೆಟ್ ಇದೆ. ಈ ನೆಟ್ ಅಂದ್ರೆ ಬೆಂಗಳೂರು ನಗರದಲ್ಲಿ ಇವಾಗ ಏನಾಗಿದೆ, ತಮಿಳ್ನಾಡವ್ರು ಜಾಸ್ತಿ ಔಟ್ಸೈಡ್. ಇದೊಂದು ಎಲ್ಲ ಚಿಕ್ಕ ಅಂಗಡಿ ತರ, ಅದ್ರಲ್ಲಿ ಎನಿ ಒಂದು ತರಕಾರಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಒಂದು ನೆಟ್ಟಲ್ಲಿ ಹೊಡೆದ್ರೆ ಅವ್ರು ಇಡೀ ಇಂಟಲ್ಲಿ ಇಷ್ಟಕ್ಕೆ ಹೋಗ್ಬೇಕು ತರಕಾರಿ. ಇವರು ಏನ್ ಅಂಗಡಿ ಇಟ್ಕೊಂಡಿರ್ತಾರೆ, ಬಾಡಿಗೆ ಹಾಕ್ಬೇಕು, ಬಾಡಿಗೆ ಚಾರ್ಜ್ ಕೊಡ್ಬೇಕು, ಅಲ್ಲಿಂದ ಏರ್ಕೊಂಬರ್ಬೇಕು. ಇದೆಲ್ಲ ಚಾರ್ಜ್ ಗ್ರಾಹಕರ ಮೇಲೆ ಆಗ್ತದೆ. ಗ್ರಾಹಕರು ಇದಕ್ಕೇನ್ ಮಾಡ್ತಾರೆ, ಒಂದ್ ಕಡೆ ಮಳೆ ವಾತಾವರಣ, 2ನೇದು ಗೊಬ್ಬರದು, 3ನೇದು ವಿದ್ಯುತ್, 4ನೇದು ಈ ಮಧ್ಯವರ್ತಿದು, 5ನೇದು ಏನ್ ಮಾಡ್ತಾರೆ, ಮಂಡಿಗಳು ಇರ್ತಾವ ನೋಡಿ. ಈ ಒಂದೊಂದು ಏನಾಗಿದೆ, ಒಂದೊಂದು ರೋಡಲ್ಲಿ ಒಂದು ರೋಡ್ಗಳಲ್ಲಿ ಒಂದು ಅಂಗಡಿ ತರ ಮಾಡ್ಕೋತಾರೆ. ಅವ್ರ ಕೆಳಗಡೆ ಒಳಗಡೆ AC ಇಟ್ಕೊಂಡಿರ್ತಾರೆ. ಅದಕ್ಕೆ ಸಪ್ರೇಟ್ ಒಂದ್ ಕಡೆ AC ಇಟ್ಕೊಂಡಿರ್ತಾರೆ. ಇವತ್ತು ಟೊಮೊಟೊ ಸಿಗ್ಲಿಲ್ಲ, ಸೊಪ್ಪು ಸಿಗ್ಲಿಲ್ಲ ಅಂದ್ರೆ ಫ್ರಿಜ್ ಮಾಡಕ್ತಾರ. ಫುಟ್ಪಾತಲ್ಲಿ ಹಂಗೆ ಮಾಡೋಕ್ಕಾಗೋದಿಲ್ಲ. ಫುಟ್ಪಾತಲ್ಲಿ ಏನು ಮಾಡ್ತಾನೆ, ಅವ್ನು 3,000-4,000 ಐಟಮ್ ತರ್ತಾನೆ. ಅವ್ನಿಗೆ ಏನಪ್ಪ ಸಂಜೆ ಹೊತ್ತು ಖಾಲಿ ಆಗ್ಬಿಟ್ಟು ಸಾಕು, ಎಲ್ಲೂ ಮಾಡೋಕ್ಕಾಗೋದಿಲ್ಲ. ಒಣಗೋದ್ರೆ ಗ್ರಾಹಕರು ಮುಡಿದು ನೋಡ್ತಾರೆ. ಅದೇ ನೀವು ಗ್ರಾಹಕರು ನೀವು ಹೋಗಿ ಅಂಗಡಿ ತಗೊಳೋದ್ರೆ 10 ರೂಪಾಯಿ ಕೊಟ್ಟು 2 ರೂಪಾಯಿ ಜಾಸ್ತಿ ಕೊಟ್ಟು ಬರ್ತಾರೆ. ಅದೇ ಏನಾರ ಬೀದಿ ಬದಿ ವ್ಯಾಪಾರ ತೊಟ್ಟು ಮುರಿದು ಟೊಮೊಟೊ ಚೆನ್ನಾಗಿದೆ, ಇಸ್ಕಿ ನೋಡ್ತಾರೆ, ಬೀಮ್ಸ್ ಚೆನ್ನಾಗಿದೆ, ಮೆಣಸಿನ ಅದೇ ಫುಟ್ಪಾತ್ ಚೌಕಾಸಿ ಆಡ್ತಾರೆ. ನೀವು ಅದೇ ರಿಲಯನ್ಸ್ ಕಂಪ್ನಿಗಳಿಗೆ ಹೋಗಿ, ಬೇರೆ ಬೇರೆ ಬಜಾರ್ಗಳಿಗೆ ಹೋಗಿ, ಆಮೇಲೆ ರಾಯಲ್ ಮಾರ್ಟ್ಗಳೇ, ಅವರೆಲ್ಲ ಎಲ್ಲ ಕಡೆಯಲ್ಲೂ. ಆಮೇಲೆ ಇವಾಗ ಏನಾಗಿದೆ, ತರಕಾರಿ ಅಂಗಡಿಗಳೇ ಮಳಿಗೆ ರೈತರಿಂದ ಫ್ರೆಶ್, ಯಾರು ಸಹಿತ ಅಲ್ಲ, ಅವರು ಮಧ್ಯವರ್ತಿ ತಂದೆ ಮಾರೋದು ನೆಟ್ ಇದೆ ಬೆಂಗಳೂರಿನಲ್ಲಿ. ಅವ್ರು ಏನಾಗಿದೆ ಅಂದ್ರೆ ಒಂದು ಜಾಲತಾಣ ಇದೆ. ಇವಾಗ ಬೆಲೆ ಕಮ್ಮಿ ಆಗಿದೆ. ಅದರಿಂದ ಆ ಗುಂಪು ಏನ್ ಮಾಡ್ತದೆ ಅಂದ್ರೆ, ಒಂದ್ ಕಡೆ ಸಿಸ್ಟಮ್, ಒಂದು ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್, ಅವರೆಲ್ಲ ಕಡೆ ಕವರ್ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟಿಗೆ ಮಾಡ್ಬೇಕು. ರೈತರಿಗೆ ಹಂಗಾರೆ ನ್ಯಾಯದ ಬೆಲೆ ನೀವು ರೈತರಿಗೆ ಅವ್ರು ಪಾಪ, ಅವ್ರು ಅದೇ ಮಣ್ಣು, ಅದೇ ಜಾಗ, ಅದೇ ನೀರು, ಅವ್ರಿಗೆ ಏನು ಸಿಗೋದಿಲ್ಲ. 2ನೇದು ಗ್ರಾಹಕರು, ಇದರಲ್ಲಿ ಗ್ರಾಹಕರು ಎಚ್ಚೆತ್ಕೊಳ್ಬೇಕಾಗತ್ತೆ. ನೀವು ನಿಜವಾಗಿ ಬೀದಿ ಬದಿ ವ್ಯಾಪಾರ ಖರೀದಿ ಮಾಡಿ, ಅವ್ರ 10 ರೂಪಾಯಿ, ನೀವು 2 ರೂಪಾಯಿ ಇಲ್ಲ 1 ರೂಪಾಯಿ ಕಮ್ಮಿ ಕೊಡಿ, ನೆಕ್ಸ್ಟ್ ಇಸ್ಕೋತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿಗೆ ಹೋಗ್ತಾರೆ, ಫ್ರೆಶ್ ಇದೆ, ಅಲ್ಲಿ AC ರೂಮಲ್ಲಿ. ಇವಾಗ ಕ್ಯಾನ್ಸರ್ ಜಾಸ್ತಿ ಯಾವ್ದ್ರಿಂದ ಆಗ್ತಾ ಇರೋದೆ. ಇವತ್ತು ತರಕಾರಿ, ಹಣ್ಣು ಐಟಮು ಇವೆಲ್ಲ ನೋಡಿ, ಒಂದು ಅಂಗಡಿ ಹಿಂದೆ ಇವ್ರು ಏನ್ ಮಾಡ್ತಾರ, ನೈಟ್ ಹೊತ್ತಾದ್ಮೇಲೆ ಅದನ್ನ ಒಂದು ಈ ತರ ಬೋರ್ಡ್ ರೂಮ್ ತರ ಮಾಡಿರ್ತಾರೆ, ಅಲ್ಲಿ ಸ್ಟಾಕ್ ಮಾಡ್ತಾರೆ. ಇವತ್ತು ಏನಾರ ತರಕಾರಿ ಬರಲ್ಲ, ಅದನ್ನ 2 ಡೇಸ್ ವಾತಾವರಣ ಮಾಡ್ತಾರೆ, ಹೆಂಗೆ ಬರ್ತದೆ ತರಕಾರಿ, ಯಾವ ರೀತಿ ಹಣ್ಣು ಬರ್ತದೆ ಅಂತೇಳಿ. ಆ ರೀತಿ ಏನಾಗಿದೆ, ಇದು ನೆಟ್ ಇದೆ, ಗ್ರಾಹಕರಿಗೆ ಇದು ತಿಳ್ಕೋಬೇಕು. ಗ್ರಾಹಕರು ಬೇಕಾದ್ರೆ ನೀವು ಮಂಡಿಗೆ ಹೋಗಿ ತಗೊಂಬನ್ನಿ, ಕೊಡ್ತಾರೆ, ಅಲ್ಲಿ ಕೊಡ್ತಾರೆ, ಇಲ್ಲ ಅಂತಲ್ಲ. ಹೋಲ್ಸೇಲ್ ಮಂಡಿ ಇರುತ್ತೆ. ಈ ಕಡೆ ಯಶವಂತಪುರ ಹೋದ್ರೆ ಏನು ಆಟೋದಲ್ಲಿ ಹೋಗ್ಬೋದು, ಇಲ್ಲ ಮೆಟ್ರೋ ಇದೆ, ಇಲ್ಲ ಅಂದ್ರೆ 2 ವೀಲರ್ ಇರ್ತದೆ, ಅದ್ರಲ್ಲಿ ಹೋಗ್ಬೋದು. ಇಲ್ಲ ಅಂದ್ರೆ ಬೀದಿ ವ್ಯಾಪಾರ ತಗೊಳ್ಳೋದು. ಯಾವತ್ತು ನೀವು ಮಾಲ್ ಅಂತ ಹೋಗ್ತಿರೋ, ಯಾವತ್ತು ನೀವು ಅಂಗಡಿ, ದೊಡ್ಡ ಅಂಗಡಿಯಲ್ಲಿ ಫ್ರೆಶ್ ತರಕಾರಿ, ಫ್ರೆಶ್ ಅಂತ ಹೋಗ್ತಿರೋ, ಅದಕ್ಕೆ ಕ್ಯಾನ್ಸರ್ ನಿಜವಾಗ 100ಕ್ಕೆ 100. ಇವತ್ತು ನಮ್ಮ FSS ಕಡೆ ಗೊತ್ತಿದ್ರು ಒಂದು ಕಂಡು ಹಿಡಿದಾರೆ. FSS ಕಡೆಯಿಂದಲೇ ಫುಡ್ ಆಹಾರ, ಈ ಕೆಂಪು ನೋಡಿ, ಇವಾಗ ಮೆಣಸಿಕಾಯಿ ಇದೆ, ಈ ಮೆಣಸಿಕಾಯಿಗೂ ಕಲರ್ ಕೊಡ್ತಾರೆ, ಸೊಪ್ಪಿಗೂ ಕಲರ್ ಕೊಡ್ತಾರೆ, ಗೋಬಿ ಮಂಜೂರಿ ಮಾಡಿದ್ರು ಕಲರ್ ಕೊಡ್ತಾರೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಇದನ್ನ ಏನ್ ಮಾಡ್ತಾರೆ, ನಮ್ ಗ್ರಾಹಕರು ಏನ್ ಮಾಡ್ತಾರೆ, ನಾವ್ AC ಇದ್ದೀವಿ, AC ಸೆಕೆ, ಅಯ್ಯೋ ನಾವ್ ಡಿಸೈನ್ ಹೋಗ್ಬೇಕು, 10 ರೂಪಾಯಿ ಕೊಟ್ಟು ಜಾಸ್ತಿ ಅವಮಾನ. ಫುಟ್ಬಾಲ್ ತಗೊಂಡ್ರೆ ಅವಮಾನ, AC ಹೋದ್ರೆ ಡಿಫ್ರೆಂಟ್. ಆತರ ಮೇಡಮ್ ಇವತ್ತಿನ ಪರಿಸ್ಥಿತಿ. ರೈಟ್, ಒಂದ್ ಕಡೆ ತರಕಾರಿನ ದುಬಾರಿ ಬೆಲೆ ಕೊಟ್ಟು ಖರೀದಿನೂ ಮಾಡ್ತಾ ಇದ್ದೇವೆ, ಹಾಗಂತ ಆರೋಗ್ಯವಂತ ಜೀವನವನ್ನು ನಾವು ಪಡ್ಕೊಳ್ತಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಸಾವಯವ ಕೃಷಿಯೇ ಬೇರೆ, ಇನ್ನು ರಾಸಾಯನಿಕಗಳನ್ನು ಹಾಕಿ ಬೆಳೆಸದಂತಹ ಆ ತರಕಾರಿಗಳೇ ಬೇರೆ. ಅದರ ಬಗ್ಗೆ ಕೂಡ ಇನ್ ಡೀಟೇಲಾಗಿ ನಾವು ಮಾತಾಡೋಣ. ಕಳೆದ ವರ್ಷ
ರೈತರು ಸೇರಿದ ಹಾಗೆ ಜನಸಾಮಾನ್ಯರೆಲ್ಲರೂ ಕೂಡ ತತ್ತರಿಸಿದಂತಹ ವರ್ಷ. ಯಾಕಂದರೆ ಭೀಕರ ಬರಗಾಲ. ಕಡೆ ಪಕ್ಷ ಈ ಸಲ ಮಳೆ ಬರ್ತಾ ಇದೆ. ಹಬ್ಬ, ಪ್ರಕೃತಿ ನಮ್ಮ ಜೊತೆಗಿದೆ. ಬಿತ್ತನೆ ಬೀಜ ತೊಗೊಂಡು ಹೆಂಗಾದರೂ ಗೊಬ್ಬರ ಅದು ಇದು ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡೋಣ ಅಂತ ಸಹಜವಾಗಿ ರೈತರು ಆಸೆ ಪಡ್ತಿರ್ತಾರೆ. ಅವಾಗೇನಾಯಿತು ಅಂತ ಹೋಗಲಿ ಬಿತ್ತನೆ ಬೀಜ ತಗೊಳ್ಳೋಣ ಅಂದರೆ ಯಾವುದು ಕೂಡ ಕೈಗೆಟಕಲ್ಲ. ಈ ಮಧ್ಯಮ ವರ್ಗ, ಅದಕ್ಕಿಂತ ಕೆಳವರ್ಗದ ರೈತರಿಗೆ ಕೃಷಿನೇ ಆಧಾರವಾಗಿಟ್ಟು ಬದುಕನ್ನು ನಡೆಸೋರಿಗೆ ಆ ಬಿತ್ತನೆ ಬೀಜದ ಬೆಲೆ ಹೆಚ್ಚಳ ಆಗಿದೆ, ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ ಅಂದರೆ ಹೆಂಗೆ ಕೃಷಿನಾದರೂ ಮಾಡೋಕ್ಕಾಗತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ರೈಟ್, ಅದಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸಮರ್ಥನೆ ಕೊಡ್ತಾರೆ. ಹೆಂಗೆ ಅಂತ ನೋಡಿದ್ರೆ, ಅವರು ಕಳೆದ ವರ್ಷ ಇದ್ದಂತಹ ಕರ್ನಾಟಕದ ಬಿತ್ತನೆ ಬೀಜ ಮತ್ತು ಗೊಬ್ಬರದ ರೇಟಿಗೆ ಕಂಪೇರ್ ಮಾಡಲ್ಲ. ಬೇರೆ ಸ್ಟೇಟಲ್ಲಿ ನೋಡಿ ಎಷ್ಟೊಂದಿದೆ, ಇಲ್ಲಿ ನೋಡಿ ನಮ್ಮ ಸ್ಟೇಟಲ್ಲಿ ನೋಡಿ ಎಷ್ಟು ಕಡಿಮೆ ಇದೆ ಅಂತ ಕಾರಣ ಕೊಡ್ತಾ ಹೋಗ್ತಾರೆ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಕೃಷಿಕರ ಜೀವನವನ್ನು ಗಮನ ಇಟ್ಕೊಂಡಿದೆ ಸರ್ಕಾರ ಅಂತ ಅನ್ಸುತ್ತಾ ಮೇಡಮ್? ಕೃಷಿಕರಿಗೆ ಬಹುಶಃ ಯಾವ ಸರ್ಕಾರನೂ ಸರಿಯಾಗಿ ಸಹಾಯ ಮಾಡಿಲ್ಲ. ನಿಜ. ಹೌದು, ನಾವು ಹೋಗಿ ಒಂದು ಕೃಷಿ ಕೆಲಸ ವ್ಯವಸಾಯ ಮಾಡಿದಾಗ ಮಾತ್ರ ನಮ್ಗೆ ಅನುಭವ ಬರುತ್ತೆ. ನಾನು ಹೋಗಿ ಪ್ರತಿ ವಾರದಲ್ಲಿ 2-3 ದಿನ ನಾನು ಹೋಗಿ ನನ್ನ ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಾನು ಕೆಲಸ ಮಾಡ್ತೀನಿ. ಸೊ ಅದಾಗಿ ನೆನ್ನೆನೂ ಈ ಟೊಮೆಟೊನ ನಾನು ಹಾರ್ವೆಸ್ಟ್ ಮಾಡಿದಾಗ ನನಗೆ ಗೊತ್ತು, ಇದರಲ್ಲಿ ಅರ್ಧಕ್ಕರ್ಧ ಟೊಮೆಟೊ ಕೊಳ್ತೋಗಿತ್ತು. ಯಾಕಂದ್ರೆ ಹುಳ ಇರೀತದೆ. ಯಾಕಂದ್ರೆ ನಾನು ಸಾವಯವ ಕೃಷಿ ಅಳವಡಿಸ್ಕೊಂಡಿರೋದ್ರಿಂದ ನಾನು ಯಾವುದೇ ಒಂದು ಕ್ರಿಮಿನಾಶಕ ಆಗಲಿ ಯೂರಿಯಾ ಆಗಲಿ ನಾನು ಯಾವುದನ್ನೇ ಉಪಯೋಗಿಸಲ್ಲ. ನಾನು ಇದು ಕೊಟ್ಟಿಗೆ ಗೊಬ್ಬರನೇ ಉಪಯೋಗಿಸೋದು. ಸೊ ಹಾಗಾಗಿ ನನ್ಗೆ ಅರ್ಧಕ್ಕರ್ಧ ಲಾಸ್ ಆಗ್ಬಿಡುತ್ತೆ. ಸೊ ಅರ್ಧಕ್ಕರ್ಧ ಟೊಮಾಟೊ ನನಗೆ ಒಂದು 20 ಕ್ರೇಟ್ ಟೊಮಾಟೊ ಅಲ್ಲಿ 10 ಕ್ರೇಟ್ ಟೊಮಾಟೊ ಕೊಳ್ತೋಗಿತ್ತು. ಸೊ ನೆನ್ನೆ ಬಿಸಾಕ್ದೆ. ಸೊ ಚೆನ್ನಾಗಿರೋದು ಮಾತ್ರ ಹಾಯ್ಕೊಂಡ್ಬಂದೆ. ಸೊ ಹಾಗಾಗಿ ನಾವು ಬಹುಶಃ ಈ ಒಂದು ಸಮಯದಲ್ಲಿ ಅರ್ಥ ಮಾಡ್ಕೋಬೇಕು, ಸರ್ಕಾರ ನಮ್ಗೆ ಏನು ಕೊಡ್ತಾ ಇದೆ ಅಥವಾ ಏನು ಎಂಬುದು ಗೈಡ್ಲೈನ್ಸ್ ಇರಬೇಕು ಫಾರ್ಮರ್ಸ್ಗೆ. ನಾವು ಅನೇಕ ಬೇರೆ ದೇಶಗಳಲ್ಲಿ ನೋಡಿದಾಗ, ಚೈನಾ ಅಥವಾ ಇನ್ನೂ ಅನೇಕ ಫಾರಿನ್ ದೇಶದಲ್ಲಿ ನೋಡಿದಾಗ ದೇ ಹ್ಯಾವ್ ಅ ಗೈಡ್ಲೈನ್ಸ್. ಯಾವ ರೀತಿ ನಾವು ಕೃಷಿ ಮಾಡಬೇಕು, ಯಾವುದನ್ನ ಮಾತ್ರ ಉಪಯೋಗಿಸ್ಬೇಕು. ಸೊ ನಾವು ಶ್ರೀಲಂಕನ್ ಗಮನಿಸಿದಾಗ ಅಲ್ಲಿ ದೇ ಕಂಪ್ಲೀಟ್ಲಿ ಬ್ಯಾಂಡ್ ಇದು ಕೆಮಿಕಲ್ಸ್ ಆಗಲಿ ಯೂರಿಯಾ ಆಗಲಿ ಏನು ಉಪಯೋಗಿಸಬಾರ್ದು ಅಂತೇಳಿ. ಸೊ ಅವರು ಸಂಪೂರ್ಣವಾಗಿ ಸಾವಯವ ಕೃಷಿನ ಅಳವಡಿಸ್ಕೊಂಡ್ರು. ಬಟ್ ಅದರದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಯಿತು. ಸೊ ದೇ ಹ್ಯಾಡ್ ದೇರ್ ಓನ್ ಪ್ರಾಬ್ಲಮ್ಸ್ ಶ್ರೀಲಂಕಾದಲ್ಲಿ. ಸೊ ಹಾಗಾಗಿ ನಮಗೆ ವೈಜ್ಞಾನಿಕವಾಗಿ ಸೈಂಟಿಸ್ಟ್ಗಳಾಗಲಿ ಅಗ್ರಿಕಲ್ಚರಿಸ್ಟ್ ಆಗಲಿ ಆಮೇಲೆ ಎಲ್ಲ ತಿಳುವಳಿಕೆ ಇರುವಂಥವರೆಲ್ಲ ಸೇರಿ ನಮಗೊಂದು ರೈತರಿಗೆಲ್ಲ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ. ಮತ್ತು ಫ್ರೀಯಾಗಿ ಏನು ಅನುಕೂಲ ಮಾಡಿಕೊಡ್ಬೇಕು ಮತ್ತು ಇನ್ನು ನಾವು ಯಾವ್ದು ಉಪಯೋಗಿಸ್ಬೋದು. ಸೊ ಈಗ ನಾವು ಬಯೋಟೆಕ್ ಇನ್ಕ್ರೀಸ್ ಆಗಿರೋದ್ರಿಂದ ದೇರ್ ಆಸ್ ಟಿಶ್ಯೂ ಕಲ್ಚರ್. ಸೊ ಆ ಒಂದು ಟಿಶ್ಯೂ ಕಲ್ಚರ್ ಇದು ನಾವು ಅಳವಡಿಸ್ಕೊಂಡಾಗ ಕ್ರಿಮಿಗಳಾಗ್ಲಿ ಯಾವುದೇ ಕೀಟಗಳಾಗ್ಲಿ ನಮ್ಮ ತರಕಾರಿಗೆ ಅದು ಹಾನಿ ಮಾಡಲ್ಲ. ಸೊ ಹಾಗಾಗಿ ಇಂತಹ ಒಂದು ವಿಚಾರಗಳನ್ನ ಸರ್ಕಾರ ನಮಗೆ ತಿಳಿಸ್ಬೇಕಾಗತ್ತೆ ರೈತರಿಗೆ. ಈ ಸಲ ಇಷ್ಟು ಮಳೆ ಇದೆ ಅಂದ್ರೆ ಈ ಕೃಷಿಯನ್ನ ಮಾತ್ರ ಬೆಳೀರಿ, ಈ ತರದೊಂದು ಗೈಡ್ಲೈನ್ಸ್ ಕೊಟ್ಟರು ಮೇ ಬಿ ರೈತರಿಗೆ ಗೈಡ್ಲೈನ್ಸ್ ಹೈಲಿ ನೆಸೆಸರಿ. ಆದ್ರೆ ನಾನು 4 ದಿನದಿಂದ ನೋಡ್ತಾ ಇದ್ದೀನಿ, ಪ್ರತಿ ಸತಿ ಗವರ್ಮೆಂಟ್ ವೆದರ್ ಡಿಪಾರ್ಟ್ಮೆಂಟ್ ಅವ್ರು 4 ದಿನದಿಂದ ರೆಡ್ ಅಲರ್ಟ್ ಕೊಟ್ರು. ಮಳೆ ಬರುತ್ತೆ, ಜೋರ್ ಮಳೆ ಇದೆ ಅಂತ. ಇವತ್ತು 4ನೇ ದಿನ. ಬಹುಶಃ ನಾನು ಯಾವ ಜೋರ್ ಮಳೆನೂ ನೋಡಿಲ್ಲ. ಸೊ ಬಹುತೇಕ ಟೆಕ್ನಾಲಜಿ ಹ್ಯಾಸ್ ಟು ಇಂಪ್ರೂವ್. ಅವ್ರು ಯಾವ ರೀತಿ ನಮ್ಗೆ ಅದನ್ನು ತಿಳಿಸ್ಬೇಕು ರೈತರಿಗೆ. ಅಟ್ಲೀಸ್ಟ್ ನಮ್ಗಾದ್ರೂ ಸ್ವಲ್ಪ ಮಟ್ಟಿಗೆ ಪಟ್ಟಣದಲ್ಲಿ ಇರೋದ್ರಿಂದ ನಮ್ಗೆ ಒಂದು ತಿಳುವಳಿಕೆ ಇರತ್ತೆ ಯಾವ ರೀತಿ ಮಳೆ ಬರ್ಬೋದಾ ಬರಲ್ಲ ಅಂತ. ಆದ್ರೆ ರೈತರಿಗೆ ಸಡನ್ ಆಗಿ ನಿನ್ನೆ ನೋಡಿ ಬೆಳಗ್ಗೆಯಿಂದ ಅಷ್ಟು ಬಿಸಿಲಿತ್ತು. ಸಡನ್ ಆಗಿ ನಾವು ಕೃಷಿ ಮಾಡ್ತಿದ್ದಾಗ ಸಡನ್ ಆಗಿ 3 ಗಂಟೆ ಆ ಟೈಮಲ್ಲಿ ಸಡನ್ ಆಗಿ ಜೋರಾಗಿ ಮಳೆ ಬಂದ್ಬಿಡ್ತು. ಅದು ಏನು ಒಂದು ಅರ್ಧ ಗಂಟೆ ಮಾತ್ರ ಮಳೆ ಬಂತು. ಸೊ ಹಾಗಾಗಿ ರೈತರಿಗೆ ಯಾವ ರೀತಿ ಸರ್ಕಾರ ತಿಳಿಸ್ಬೇಕಾಗತ್ತೆ, ಯಾವ ರೀತಿ ಒಂದು ಗೈಡ್ಲೈನ್ಸ್, ಇಂಥ ಒಂದು ಬೆಳೆನ ಬೆಳೀರಿ, ಇಂಥ ಒಂದು ಬೀಜ. ಯಾಕೆಂದ್ರೆ ನೀವು ಟೊಮೆಟೊ ವಿಷಯ ಹೇಳಿದ್ದಕ್ಕೆ 1 ವರ್ಷ ನೋಡ್ತೀವಿ 100ರ ಗಡಿ ದಾಟಿದ 150ರ ಗಡಿ ದಾಟಿದೆ ಅಂತ. 3 ತಿಂಗಳಲ್ಲಿ ಟೊಮೆಟೊವನ್ನ ರಸ್ತೆಗೆ ಚೆಲ್ಲಿದ ರೈತ, ಇದನ್ನು ನೋಡ್ತೀವಿ. ಅಂದ್ರೆ ಆ ವೈಪರೀತ್ಯ ಯಾಕಾಗತ್ತೆ ಅಂದ್ರೆ ಗೈಡ್ಲೈನ್ಸ್ ಇಲ್ಲ ಅಲ್ವಾ? ಖಂಡಿತ. ಸೊ ಈ ರೀತಿಯಾಗಿ ನಮ್ಗೆ ಗೈಡ್ಲೈನ್ಸ್ ಹೈಲಿ ನೆಸೆಸರಿ. ಸೊ ಕೆಲವು ರೈತರು ತಿಳ್ಕೊಂಡಿರ್ತಾರೆ ಏನ್ ಹಾಕ್ಬೋದು, ಏನ್ ಬರ್ಬೋದು, ಅಥವಾ ಎಲ್ಲಾ ವೆದರ್ ಆಲ್ ವೆದರ್ಗೆ ಯಾವ್ದು ನಾವು ಅಳವಡಿಸ್ಕೋಬಹುದು. ಮಳೆ ಬಂದು ಇವಾಗ ನಾನು ಮಾವು ಇತ್ತು, ಸರಿಯಾಗಿ ಹೂವು ಬಿಟ್ಟಿದ್ದ ಟೈಮಲ್ಲಿ ಮಳೆ ಬಂದ್ಬಿಡ್ತು. ಸೊ ಈಗ ನಾನು ಮಾವು ಎಲ್ಲ ನಾನು ಕಿತ್ತಿದಾಗ ನನಗೆ ಗೊತ್ತಾಗಿದ್ದು ಒಳಗಡೆ ಫುಲ್ಲು ಹುಳ ಬಿದ್ದಿದೆ. ಸೊ ನಮಗೆ ಅರ್ಧಕ್ಕರ್ಧ ಈಲ್ಡ್
ವೇಸ್ಟೇಜ್ ಆಗ್ಬಿಡುತ್ತೆ. ಅಂದ್ರೆ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಈಗ ಮೊದಲನೇ ಮಳೆ ಬಂದಾಗ ಕ್ರಾಪ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಜಡ್ಜ್ಮೆಂಟೇ ಸಿಗ್ತಾ ಇಲ್ಲ. ಬೇಸಿಗೆಗಾಲದಲ್ಲೂ ಮಳೆ ಈ ತರ. ಹೌದು, ಅದೇ ನಾನು ಹೇಳ್ದಾಗೆ ಉಷ್ಣಾಂಶ ಜಾಸ್ತಿ ಇರುತ್ತೆ, ತೇವಾಂಶ ಜಾಸ್ತಿ ಆಗ್ತಾ ಇದೆ. ತರಕಾರಿ ಅಥವಾ ಗ್ರೀನ್ ಹೌಸ್ ಅಲ್ಲಿ ನಾವು ಅಳವಡಿಸ್ಕೊಂಡು ಬಹುಶಃ ನಾವು ಚೆನ್ನಾಗಿ ಬೆಳಿಬಹುದು. ಆದ್ರೆ ಒಂದು ಕಾಮನ್ ರೈತರನ್ನ ನಾವು ಗಮನಿಸಿದಾಗ ಎಲ್ಲರೂ ಗ್ರೀನ್ ಹೌಸ್ ಅಳವಡಿಸ್ಕೊಂಡು ತರಕಾರಿಗಳನ್ನ ಬೆಳೆಸೋದು ಸಾಧ್ಯನೇ ಇಲ್ಲ. ಒಂದು ಟೊಮೆಟೊ ಕಿತ್ತಿದ್ರು ಸಹ ನಾವು ಅವತ್ತೇ ಅದನ್ನ ನಾವು ಮಾರ್ಕೆಟ್ಗೆ ಹಾಕ್ಬೇಕಾಗತ್ತೆ. ನಾವು ಅದು ಸ್ಟೋರೇಜ್ ನಮ್ಗೆ ಇರಲ್ಲ, ಕೋಲ್ಡ್ ಸ್ಟೋರೇಜ್ ಅಂತ ಇರ್ಬೇಕಾಗತ್ತೆ. ಬಟ್ ನಮ್ಗೆ ಅದು ಆ ಒಂದು ಸೌಲಭ್ಯಗಳು ಸಾಮಾನ್ಯ ರೈತರಿಗೆ ಇರೋದಿಲ್ಲ. ಒಂದು 10 ಎಕರೆ 15 ಎಕರೆ ಇಟ್ಕೊಂಡವ್ರಿಗೆ ಅಂತ ಒಂದು ದೊಡ್ಡ ಸೌಲಭ್ಯಗಳನ್ನ ಅವರು ಮಾಡ್ಕೊಂಡಿರಲ್ಲ ತರಕಾರಿಗಳು. ಹಾಗಾಗಿ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಬರುತ್ತೆ, ಅಲ್ಲಿಂದ ಮತ್ತೆ ನಾವು ನಮ್ಮ ತರಕಾರಿಗಳನ್ನ ಮಾರ್ಕೆಟಿಗೆ ತಂದು ಹಾಕ್ಬೇಕು. ಆಮೇಲೆ ಸರ್ ಹೇಳ್ದಾಗೆ ಮಧ್ಯವರ್ತಿಗಳು ಇದ್ದೇ ಇರ್ತಾರೆ. ಸೊ ನಾವು ಮಾರಿದ್ರೆ ನಮ್ಗೆ 10 ರೂಪಾಯಿ ಕೆಜಿನೇ ಸಿಗೋದು ಬೆಳೆಗಾರರಿಗೆ, ರೈತರಿಗೆ. ಸೊ ಅದು ಅಲ್ಲ, ಅದು ತಪ್ಪಲ್ಲ. ಯಾಕಂದ್ರೆ ಅವರು ಸಹ ಅದನ್ನ ಎತ್ತಿಟ್ಟು ಮೇಂಟೆನೆನ್ಸ್ ಇರತ್ತೆ, ಮತ್ತೆ ಅದನ್ನ ಮತ್ತೆ ಮಳಿಗೆಗಳಿಗೆ ಅವರು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ಒಂದೊಂದು ಹೆಜ್ಜೆಯಲ್ಲೂ ಅದರ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗ್ರಾಹಕರಿಗೆ ರೀಚ್ ಆಗುವಷ್ಟರಲ್ಲಿ ಅದರ ಪ್ರೈಸ್ ಸಂಪೂರ್ಣವಾಗಿ ಜಾಸ್ತಿ ಆಗ್ತದೆ. ಬಟ್ ಈಗ ಇತ್ತೀಚೆಗೆ ಯಾಕೆ ಈ ಒಂದು ತರಕಾರಿ ಒಂದು ಇದು ಪ್ರೈಸಸ್ ಏರಿಕೆ ಆಗಿದೆ ಅಂದ್ರೆ ಈ ಉಷ್ಣಾಂಶ ಮತ್ತು ತೇವಾಂಶದ ಒಂದು ಏರುಪೇರು ಎಂಬುದಾಗಿ ಒಬ್ಬ ರೈತಳಾಗಿ ನಾನು ಒಂದು ಜಡ್ಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ರೈಟ್, ವೆರಿ ನೈಸ್. ಗ್ರಾಹಕರ ಮನಸ್ಥಿತಿ ಬಗ್ಗೆ ನನಗೊಂದು ಪ್ರಶ್ನೆ. ಈಗ ದೊಡ್ಡ ದೊಡ್ಡ ಮಾಲ್ಗಳಲ್ಲೋ ಕೂಲ್ ಡ್ರಿಂಕ್ಸ್ ಅದು ಇದು ಬೇಕು ಅಂತ ಹೇಳಿದ್ರೆ ಹೋಗ್ಬಿಟ್ಟು ತಗೋತೀವಿ, ಅಲ್ಲಿ ಎಷ್ಟಿದೆ ಅಷ್ಟು ದುಡ್ಡು ಸ್ವೈಪ್ ಮಾಡೋದೇನು, ಫೋನ್ಪೇ ಮಾಡೋದೇನು, ಈ ಥರದ್ದೆಲ್ಲ ಮಾಡಿಬರ್ತೀವಿ. ಅದೇ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಸಣ್ಣ ಪುಟ್ಟ ಈ ಶೆಡ್ಡೆಲ್ಲ ಹಾಕ್ಕೊಂಡ್ಬಿಟ್ಟು ತರಕಾರಿ ಮಾರ್ತಿದ್ದಾಗ ಏನು ಬಾರ್ಗೇನು, ಅದು ಹೇಳೋಕ್ಕೆ ಆಗಲ್ಲ. ಅಂದರೆ 50 ರೂಪಾಯಿ ಇದ್ದರೆ ಕೇಳೋದೇ 25 ರೂಪಾಯಿಗೆ ಆ ಬಾರ್ಗೇನು. ಈಗ ಎಳ್ನೀರು ಅಂತ ಹೇಳಿದ್ರೆ ಅದೇ ಎಳ್ನೀರನ್ನ ಒಂದು ಬಾಟ್ಲಲ್ಲಿ ಹಾಕಿದ್ರೆ ಅದು ಎಷ್ಟಿದೆ ಅಷ್ಟು ಪ್ರೈಸ್ ಕೊಟ್ಟು ಬರ್ತೀವಿ. ಬಟ್ ನಿಜವಾದ ಎಳ್ನೀರು ಪ್ರಕೃತಿ ದತ್ತವಾಗಿ ಸಿಗೋದಕ್ಕೆ ಇಷ್ಟೊಂದು ಬಾರ್ಗೇನ್ ಮಾಡ್ತೀವಲ್ಲ, ಯಾಕೆ ಈ ಮನಸ್ಥಿತಿ? ಅಂದರೆ ಆ ತರಕಾರಿಗೂ ಕೂಡ ಗೌರವ ಸೂಚಕವಾಗಿ ಗ್ರಾಹಕರು ನಡ್ಕೊಳ್ತಿಲ್ವೇನೋ ಅಂತ ಅನ್ಸುತ್ತೆ. ಮೇಡಮ್ ಏನಾಗುತ್ತೆ ಅಂದ್ರೆ ತರಕಾರಿ ಏನೋ ಮನೆಗೆ ತಗೊಂಡ್ಬರ್ತೀವಿ, ಮೇಡಮ್ ಹೇಳ್ದಂಗೆ ಅದ್ರಲ್ಲಿ ಎಷ್ಟು ಹುಳುಕಿರುತ್ತೆ, ಎಷ್ಟು ಕೊಳ್ತೋಗಿರುತ್ತೆ ಅದು ಗೊತ್ತಿಲ್ಲ, ಅದಕ್ಕೇನ್ ಗ್ಯಾರಂಟಿ? ಓಕೆ, ಅವಾಗ ಬಾರ್ಗೇನ್ ಮಾಡ್ದಲೆ ನಾವ್ ಇನ್ನೇನ್ ಮಾಡ್ಬೇಕು? ಒಂದು. ಎರಡನೇದು, ಅವರು ಒಂದ್ ಕಡೆಯಿಂದ ತಗೊಂಡ್ಬರ್ತಾರೆ, ಸರ್ ಹೇಳಿದ್ರು ಮಳಿಗೆಗಳಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಇನ್ನು ಕಡಿಮೆ, ರೈತರಿಂದ ಒಂದು ಬೆಲೆಗೆ ತಗೊಂತಾರೆ, ನಮ್ಗೆ ಇನ್ನೊಂದ್ ಬೆಲೆಗೆ ಮಾರ್ತಾರೆ. ಹೌದು, ಅದ್ ನಮಗ್ ಗೊತ್ತಿಲ್ವಾ? ಗೊತ್ತಿರುತ್ತೆ. ಮತ್ತೆ ಅವ್ರು ಮಾರ್ಕೆಟ್ ಇಂದ ತಗೊಂಡ್ಬರ್ತಾರೆ, ನಾವೇ ಮಾರ್ಕೆಟ್ ಹೋಗಿ ಅಷ್ಟು ಸಮಯ ಇದ್ದು ಬೆಳಗ್ಗೆ ಹೊತ್ತು ಹೋಗಿ ಫ್ರೆಶ್ ಆಗಿ ತಗೊಂಡ್ಬರಕ್ ಮಾರ್ಕೆಟ್ ಹೋದ್ರೆ ನಮಗೂ ಒಂದಷ್ಟು ಕಡಿಮೆ ಸಿಗುತ್ತೆ, ಈ ವಿಷಯನೂ ಗೊತ್ತಿರುತ್ತೆ. ಹಾಗಾಗಿ ಬಾರ್ಗೇನ್ ಮಾಡೋದ್ರಲ್ಲಿ ತಪ್ಪೇನು? ಓಕೆ, ನೈಸ್. ಒಂದು. ಎರಡನೇದು ನೋಡಿ, ನಾನು ಹೂವ ಮುಡಿದಿದ್ದೀನಿ, ಇದು 30 ರೂಪಾಯಿ ಕೊಟ್ಟೆ ಇವತ್ತು ಬೆಳಿಗ್ಗೆ. 30 ರೂಪಾಯಿಗೆ ನಂಗೆ ಯಾವ್ದು ಅಡ್ಗೆ ಮಾಡೋದಕ್ಕೆ 1 kg ತರಕಾರಿ ಬರುತ್ತೆ ಹೇಳಿ ಇವತ್ತು? ಹೂವಕ್ಕೆ 30 ರೂಪಾಯಿ, ತರಕಾರಿ ನಾನು 1 ಟೊಮೆಟೊನಲ್ಲಿ ಅಡ್ಗೆ ಮಾಡಕ್ಕಾಗತ್ತಾ? 1 ಮೆಣಸಿನ್ಕಾಯಿ ಹಾಕಿ ನಂಗೆ ರುಚಿ ತಗೊಂಡ್ಬರಕ್ಕಾಗತ್ತಾ? ಇದು ಒಂದು. ಇನ್ನೊಂದು, ಸಾವಯವ ಕೃಷಿ ಅಂತ ಹೇಳಿದ್ರಲ್ಲ, ನಮ್ಗೆ ಯಾವ್ದೋ ನಮ್ದೆಲ್ಲ ಆ್ಯಪ್ ಇದೆಯಲ್ಲ, ಅದ್ರಲ್ಲಿ ಆನ್ಲೈನ್ ಮಾಡೋದು, ಅದು ಒಂದ್ ಕಡೆ. ಇನ್ನ ಬೀದಿನಲ್ಲಿನೂ ಇವಾಗ ಅವ್ರು ಹೇಳ್ತಾರೆ ಆರ್ಗ್ಯಾನಿಕ್, ಇದು ಆರ್ಗ್ಯಾನಿಕ್ ಅಲ್ಲಿ ನಾವು ಸಾವಯವ ಕೃಷಿಯಿಂದ ಅದ್ರ ಬಗ್ಗೆ ಈಗ್ಲೂ ಒಂದ್ ಸಂಶಯ, ನಿಜಕ್ಕೂ ಆರ್ಗ್ಯಾನಿಕ್ ಸಿಗತ್ತಾ ಅಥವಾ ನೋಡಿಲ್ವಲ್ಲ? ಹೌದು, ಆಮೇಲೆ ಯಾವ ಗ್ಯಾರಂಟಿಫಿಕೇಶನ್ ಇಲ್ಲ, ಅದಕ್ಕೆ ಬಾರ್ಗೇನು. ಅಲ್ಲೊಂದ್ ದೊಡ್ಡ ಮಾಫಿಯಾನು ಇರ್ಬೋದು. ಹೌದು, ಆಮೇಲೆ ನಮಗೆ ಪ್ರೂಫ್ ಎಲ್ಲಿದೆ? ಕರೆಕ್ಟ್ ಅಲ್ಲ, ಇವತ್ತೆಲ್ಲನೂ ಹೊರಗೆ ಹಚ್ಚಿ ನೋಡ್ಬೇಕಾಗಿದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಹೇಗೆ ನೋಡೋದಂತ ಗೊತ್ತಿಲ್ಲಲ್ಲ. ಹೌದು, ಎಜುಕೇಶನ್ ನಮಗ್ ಗೊತ್ತಿಲ್ಲ. ಗ್ರಾಹಕರಾಗಿ ಇದು ನಾರ್ಮಲ್ ಗೊಬ್ಬರದಿಂದ ಬೆಳೆದಿರೋದು ಅಥವಾ ಸಾವಯವ ಗೊಬ್ಬರದಿಂದ ಬೆಳೆದಿರೋದು ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅವ್ರು ಹೇಳಿದ್ದು ನಾವು ನಂಬಿದ್ದು ಅಥವಾ ಅವ್ರು ಹೇಳಿದ್ದು ನಾವು ಕೇಳಿದ್ದು, ಇಷ್ಟಲ್ಲೇ ನಿಂತು ಹೋಗುತ್ತೆ. ಇಂಥ ಗೊಂದಲದಲ್ಲಿ ಇದ್ದಾಗ ಪ್ರಶ್ನೆ ಮಾಡೋದು ತಪ್ಪೇನು? ಬಾರ್ಗೇನ್ ಮಾಡ್ತಿರೋದು ಯಾರಿಗೋಸ್ಕರ? ಬಟ್ ಇದನ್ನ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮಾಡಲ್ವಲ್ಲ, ನಮ್ಗೆ ಈ ಕ್ಲಾರಿಟಿನೂ ಇದೆ. ಈ ಮಾಲಲ್ಲಿ ಬಾಡಿಗೆ ಕಟ್ತಾರಲ್ಲ, ಆ ಬಾಡಿಗೆನೂ ಈ ಏನು ಕೋಲ್ಡ್ ಡ್ರಿಂಕ್ಸ್ಗಳಿಗೆ ಹಾಕಿನೇ ನಮ್ಮ ಹತ್ರ ತಗೋತಿದ್ದಾರೆ ಅನ್ನೋ ಕ್ಲಾರಿಟಿ ಇರುತ್ತೆ. ಬಟ್ ಅಲ್ಲಿ ಬಾರ್ಗೇನ್ ಮಾಡಲ್ಲ ಮೇಡಮ್. ಇನ್ನೊಂದು, ದೊಡ್ಡ ದೊಡ್ಡ ಮಾಲ್ನಲ್ಲಿ ಆಫರ್ ಇರುತ್ತೆ, ಅದು ಪ್ರಿಂಟ್ ಆಗಿ ಬರುತ್ತೆ ಪೇಪರ್ ಅಲ್ಲಿ. ಆಫರ್ ನೋಡ್ಕೊಂಡು ಹೋಗ್ತೀವಿ, ವೈ ನಾಟ್? ನಮಗೆ ಲಾಭ ಹಾಕೋತಿದ್ರೆ ಹೋಗ್ಬಿಟ್ಟು ತಗೊಂಡ್ ಬರ್ತೀವಿ. ಆಮೇಲೆ ಇನ್ನೊಂದು ಮೇಡಮ್, ಇವಾಗ ನಮ್ಮನೆಯಲ್ಲೂ ಹಿತ್ಲಲ್ಲಿ ನುಗ್ಗೆಕಾಯಿ
ಮರ ಇದೆ, ಅಲ್ಲಿಂದ ತಗೊಂಡಾಗ ತೊಂದರೆ ಇರೋದಿಲ್ಲ. ಆದ್ರೆ ನಮ್ಗೆ 365 ಡೇಸ್ ಸಿಗೋದಿಲ್ಲ. ಅದೇ ನಾವು ಹೋಗ್ಬಿಟ್ಟು ಒಂದು ಅಂಗಡಿಯಿಂದ ತಗೊಂಡ್ರೆ 200 ರೂಪಾಯಿ, ಇವತ್ತು 200, 250. ಹೌದು ಹೌದು ಹೌದು. ಇಲ್ಲಿ ಸಿಗ್ಲಿಲ್ಲ ಅಂತ ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಇಷ್ಟು ಕೊಡ್ಬೇಕು ಅಂತ. ನಾವ್ ಹೇಳ್ತೀವಿ ನಮ್ಮ ಮನೆಯಲ್ಲೇ ಬಿಟ್ಟಿತ್ತು, ನೀವೇನು ಇಷ್ಟಕ್ಕೆಲ್ಲ ಹೇಳ್ತಾರೆ, ಕಡಿಮೆ ಮಾಡ್ಕೊಳ್ಳಿ. ಹೌದು ಹೌದು. ತಪ್ಪೇನೋ ಮೇಡಮ್? ಓಕೆ, ವೆರಿ ನೈಸ್ ವೆರಿ ನೈಸ್. ರಂಗಸ್ವಾಮಿ ಅವರೇ, ದುಬಾರಿ ದುಡ್ಡನ್ನು ಕೊಟ್ಟು ತರಕಾರಿನೂ ತಗೋತಾ ಇದ್ದೀವಿ, ಹಾಗೆ ಆ ದುಬಾರಿ ಒಳ್ಳೆ ಆರೋಗ್ಯವನ್ನು ನಾವು ಪಡ್ಕೋತಿದ್ದೀವ ಅನ್ನೋದೇ ಪ್ರಶ್ನೆ. ಯಾಕೆಂದರೆ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ವಿಡಿಯೋಗಳು ಹರಿದಾಡ್ತವೆ. ಬಾಡಿ ಬೊತ್ತು ಹೋಗಿರುತ್ತೆ, ಸೊಪ್ಪುಗಳಲ್ಲೂ ಅದೇನೋ ಒಂದು ಚಿಮುಕಿಸ್ಬಿಡ್ತಾರೆ, ಏನು ಅರಳು ಹಣ್ಣುಗಳ ಅಥವಾ ತರಕಾರಿ ಎಲ್ಲ ಬಾಡಿ ಹೋಗಿರುತ್ತೆ, ಅದೇನೋ ಲಿಕ್ವಿಡ್ ಹಾಕಿದ ತಕ್ಷಣ ಅರಳು ಹಾಗಾಗಿ ಬೆಂಗಳೂರು ಬೌಂಡ್ರಿಗಳಿಂದ ತರಕಾರಿ ಲಭ್ಯವಾಗ್ತಿದ್ರು ಕೂಡ ಅದೆಷ್ಟೇ ಬತ್ತು ಹೋಗಿದ್ರು ಕೂಡ ಬೆಂಗಳೂರಿಗೆ ಬಂದ ತಕ್ಷಣ ಅದು ಹೆಂಗೆ ಅರಳು ಅಂತ. ಇವಾಗ ತರಕಾರಿ ಒಂದು ಮೇಡಮ್ ಬೆಂಗಳೂರು ಮಾತ್ರ ಬರೋದಿಲ್ಲ, ತಮಿಳ್ನಾಡಿನಲ್ಲೂ ಬರುತ್ತೆ, ಅದೇ ಬಾರ್ಡರ್ಗಳು ಆಚೆ ಈಚೆ, ಆಂಧ್ರದಿಂದಲೂ ಬರುತ್ತೆ, ಕೇರಳದಿಂದಲೂ ಬರುತ್ತೆ, ಇಲ್ಲಿಂದ ಹೊರಗಡೆಗೂ ಸಪ್ಲೈ ಆಗುತ್ತೆ. ವೆರಿ ಟ್ರೂ. ಸಪ್ಲೈ ಆಗಬೇಕಾದ್ರೆ ಇವಾಗ ಇಲ್ಲಿ ಏನಾಗಿದೆ, ನಮ್ಮ ಸೌತ್ ಇಂಡಿಯಲ್ಲಿ ಮಾತ್ರ ತರಕಾರಿ ಸ್ವಲ್ಪ ಕಾಡೋದು. ಆ ಕಡೆ ನಾರ್ತ್ ಇಂಡಿಯನ್ ಹೋದ್ರೆ ತರಕಾರಿ, ನಮ್ಮ ಈ ತರಕಾರಿ ಇದೆಯಲ್ಲ ಇದ್ರಲ್ಲಿ 3-2 ಸಿಗುತ್ತೆ ಅಷ್ಟೇ ವೆರೈಟಿಗಳು. ಇವಾಗ ಟೊಮೊಟೊ, ಬದನೆಕಾಯಿ, ಮೆಣಸಿನಕಾಯಿ, ಅವ್ರಿಗೆ ಈರುಳ್ಳಿ, ಆಲೂಗಡ್ಡೆ ಇದ್ರೆ ಮುಗ್ದೋಯ್ತು. ಏನಾಗುತ್ತೆ ಅಂದ್ರೆ ಇವಾಗ ತರಕಾರಿ ಎಕ್ಸ್ಪೋರ್ಟ್ ಹೋಗ್ತಾ ಇದೆ, ಹೊರಗಡೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಈ ಕಮ್ಮಿ ತರಕಾರಿ ಬೆಳೆದಿರ್ತಾರೆ, ತರಕಾರಿ ಸಿಗೋದಿಲ್ಲ, ಆಮೇಲೆ ಮಾಲಲ್ಲಿ ಇಟ್ಕೊಂಡಿರ್ತಾರೆ, ಇದೆಲ್ಲ ನೋಡ್ತಾರೆ. ಈಗ ಹೆಂಗೆ ಇವಾಗ 10 ರೂಪಾಯಿ ಉದಾಹರಣೆ, 80 ರೂಪಾಯಿ ಬೀನ್ಸ್ ಹೋಲ್ಸೇಲ್ ರೈಟ್. 80 ರೂಪಾಯಿ ಅಂದರೆ ಅವನು ಮಾರಬೇಕಂದ್ರೆ 90 ರೂಪಾಯಿ 100 ರೂಪಾಯಿ ಮಾಡಲೇಬೇಕು. 10 ರೂಪಾಯಿ ಅವ್ನು ತಂತಾನೆ, ಅವನಿಂದ ಆಟೋ ಚಾರ್ಜ್ ಹಾಕೊಂಡು ಅವ್ನು ಬರ್ತಾನೆ, ಇನ್ನೊಂದು 5 ರೂಪಾಯಿ 2 ರೂಪಾಯಿ ಲಾಭ ಇಟ್ಕೋತಾನೆ. ಇವಾಗ ಔಟ್ ಸೈಡ್ ಹೋಗ್ಬೇಕಾದ್ರೆ ಅವ್ನು ಬೆಳೆ ಬಂದಿರಲ್ಲ. ಇದೆಲ್ಲ ಇಂಟರ್ನೆಟ್ ಕಲೆಕ್ಷನ್. ಅವನು ಏನು ಮಾಡ್ತಾನೆ, ಅಲ್ಲಿಂದ ಕೇಳ್ತಾನೆ, ಇವತ್ತು ಬೀನ್ಸ್ ಎಷ್ಟು ಬಂದಿದೆ ಮಾರ್ಕೆಟ್ಗೆ, ಎಷ್ಟು ಟೊಮೊಟೊ ಬಂದಿದೆ. ಫಸ್ಟ್ ಇವಾಗ ಏನಾಗುತ್ತೆ, ರಾತ್ರಿ 3 ಗಂಟೆಗೆ ಬಿಡ್ತದೆ, 2 ಗಂಟೆ ಸ್ಟಾರ್ಟ್ ಆಗುತ್ತೆ ಮಂಡಿಗಳು. ಎಲ್ಲಿಂದ ಗಾಡಿಗಳು ಬರ್ತವೆ, ಒಂದೊಂದು ಇದಿರ್ತದೆ. ಉದಾಹರಣೆ, ಈ ಕಡೆ ಕೋಲಾರ ಸೈಡ್ ಬೇಕು ಒಂದು ಇದು ಇವು ಇರ್ತವೆ, ಯಾವುದು ಟೋಲ್ ಇರ್ತದೆ. ಟೋಲಲ್ಲಿ ಗೊತ್ತಾಗತ್ತೆ ಈ ಐಟಮ್ ಹಿಂಗೆ ಬರ್ತಾ ಅಂತ ಅಲ್ಲೊಂದು ಸಿಗ್ನಲ್ ಇರುತ್ತೆ. ಏನಾಗುತ್ತೆ ಅಂದರೆ ಆ ಮಂಡಿಗೆ ಬಂದಾಗ ಅವನೇನು ಮಾಡ್ತಾರೆ, ಈ ಏರಿಯಾದ ಇಷ್ಟು ಬರ್ತದೆ ಬೆಳೆ, ಆ ಏರಿಯಾದ ಅಷ್ಟು ಬೆಳೆ ಬರ್ತದೆ, ಮಂಡಿಗೆ ಎಷ್ಟು ಬರ್ತದೆ, ಸ್ವಲ್ಪ ಕಮ್ಮಿ ಆಯಿತು ಆಟೋಮೆಟಿಕ್ 100 ರೂಪಾಯಿ ಜಾಸ್ತಿ ಆಗುತ್ತೆ. ಒಂದು ಔಟ್ ಸೈಡ್ಗೆ ಹೋಗುತ್ತೆ ತರಕಾರಿ. ಎರಡನೇದು. ಮೂರನೇದು ಏನಾಗಿದೆ ಅಂದರೆ, ಇವತ್ತಿನ ಸನ್ನಿವೇಶ ಮೇಡಮ್ ಅವ್ರು ಹೇಳಿದರು, ಫ್ರೀ ಮಾಲ್ಗೆ ಹೋದ್ರೆ ಫ್ರೀ ಅಲ್ಲ. ನೀವು ಡಿ ಮಾರ್ಟ್ಗೆ ಹೋಗಿ 1 kg ಸಕ್ಕರೆ ಹೋಲ್ಸೇಲ್ ಅಂಗಡಿ ತಗೊಂಡ್ರೆ ಅದು ಅದೇ ರೇಟ್ ಇರುತ್ತೆ. ಅವರು 100 ಗ್ರಾಮ್ ಜಾಸ್ತಿ ಅಲ್ಲೇ ಬರೆಯಬಂದಿರ್ತಾರೆ ಡಿ ಮಾರ್ಟಲ್ಲಿ, ಮತ್ತೊಂದಾಗಿರಲಿ. ಬಟ್ ನಾವೇನು ಮಾಡ್ತೀವಿ, ಯಾವುದು ಫ್ರೀ ಇಲ್ಲ. ಇವತ್ತು ಫ್ರೀ ಕೊಡೋಕ್ಕೆ ನಮ್ಮ ಇಡೀ ಇಂಡಿಯಾದಲ್ಲಿ ಯಾವುದೂ ಇಲ್ಲ. ಅದೇ ಬೇರೆ ಫ್ರೀ ಕೊಡ್ಬೋದು ಅಷ್ಟೇ, ಯಾರು ಆದ್ರೆ ಇವತ್ತು ಸನ್ನಿವೇಶ ಏನಪ್ಪಾ ಅಂದ್ರೆ, ನಾನು ಹೇಳಕ್ ಇಷ್ಟಪಡ್ತೀನಿ, ಬಹಳ ಜನಕ್ಕೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ, ಜನಸಾಮಾನ್ಯರಿಗೆ ಹೊರೆ. ದುಡ್ಡಿರೋರೇನೋ ತಗೋತಾರೆ, ಮಧ್ಯವರ್ತಿಯವರು ಪಾಪ ಕಷ್ಟ ಆಗುತ್ತೆ. ಇವಾಗ ಗಾರ್ಮೆಂಟ್ಸ್ ಹೋಗುವಂತವ್ರು, ಫ್ಯಾಕ್ಟ್ರಿ ಹೋಗುವಂತವ್ರು, ಆಟೋ ಓಡಿಸೋ ಇವತ್ತಿಗೂ 10-12 ಸಾವಿರ ರೂಪಾಯಿ ತಗೊಳ್ಳೋರು ಇದ್ದಾರೆ. ಆದ್ರೆ ಒಂದು ಲೆಕ್ಕದಲ್ಲಿ ಫ್ರೀ ಕೊಡ್ತಾ ಇದ್ರೆ 2000 ಬಸ್ಸು ಈ ಕಡೆಗೆ ಮೇಂಟೈನ್ ಆಗುತ್ತೆ. ಹೌದೌದು, ಹಾಲಿನ ರೇಟು ಜಾಸ್ತಿ, ಈ ಕಡೆ ಫ್ರೀ ಆಗುತ್ತೆ. ಒಂದು ಏನ್ ಮಾಡ್ತಾರೆ ಅಂದ್ರೆ, ಒಂದು ಲೆಕ್ಕದಲ್ಲಿ ಇವತ್ತಿನ ಪರಿಸ್ಥಿತಿಲಿ ಯಾರು ಬೆಳೆಯೋದು ಎಲ್ಲ ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ. ಹೌದು, ಆಂಧ್ರ ಹೋಗಿ ಈ ಕಡೆ ಸುತ್ತಮುತ್ತ ಬೆಂಗಳೂರು ಹೋಗಿ ಎಲ್ಲ ಏನಾಗಿದೆ, ರಿಯಲ್ ಎಸ್ಟೇಟ್ ಬೆಳ್ಕೊಂಡಿದೆ. ತರಕಾರಿ ಬೆಳೆಯೋರು ಯಾರೆಲ್ಲ ಕಮ್ಮಿ. ಈಗ ಏನಪ್ಪಾ ಅಂದ್ರೆ 30-40 ಸೈಟ್, ಅದು 3 FTA 4 FTA, ಇನ್ನು ಪಕ್ಕದಲ್ಲಿ ಒಂದು ಸೈಟ್ ಮಾಡೋದು, ಅಲ್ಲಿ ಸೈಟ್ ಮಾಡಿ ಈ ದೊಡ್ಡ ಕಂಪ್ನಿಯರು ಬಂದು ಇಲ್ಲಿ ಹಾಕ್ಬಿಡ್ತಾರೆ. ಅದೇನಾಗುತ್ತೆ, ಅವ್ನು ಕುಂತಿದ್ದಲ್ಲಿ ದುಡ್ಡು ಮಾಡ್ಕೋತಾನೆ. ಈ ರೈತರಿಗೆ ಆಸೆ ಏನು, ಬಿಡ ಇವತ್ತ ಭೂಮಿ 1 ಎಕರೆ ಇರ್ತದೆ, 1 ಕೋಟಿ ಬರ್ತದೆ, ಅದು ನಾಳೆ ಏನಾಗುತ್ತೆ ಅವ್ನ ಭವಿಷ್ಯ, ಅವ್ನ ಕುಟುಂಬ ಭವಿಷ್ಯ ಅಂತ ಗೊತ್ತಾಗೋದಿಲ್ಲ. ಇವ್ರು ಏನಪ್ಪಾ ಅಂದ್ರೆ, ನನಗೇನು 1 ಕೋಟಿ ಬತ್ತು, ಅವ್ರ ಮೈಂಡ್ ಏನು, ಇವತ್ತು 1 ಎಕರೆ 3,500, 9,000, 11,000 ಅಡಿ ಇದೆ, ನಾನು ದುಡ್ಡು ಒಂದೇ ಸರಿ ಬಂದ್ಬಿಡ್ತದೆ. ಅವ್ರ ಅಪ್ಪ ತಾತ ಮುತ್ತಾತ ಮಾಡಿರೋ ಜಮೀನನ್ನ ಏಕ್ತ ಮೊಮ್ಮಕ್ಕಳು ಬಂದ ಡಿಫ್ರೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಇವತ್ತು ಇದ್ದಾರೆ ಬೆಂಗಳೂರು ಸಿಟಿಲಿ, ನನಗೆ ಗೊತ್ತಿರೋ ಅಕ್ಕಪಕ್ಕದಲ್ಲಿ ಇವತ್ತು ರೈತರುಗಳು ಬೆಳೀತಾ ಇದ್ದಾರೆ. ಕೊಟ್ಟಿಲ್ಲ ಅದ, ನಾನು ಸಾಯೋವರೆಗೂ ಜಮೀನು ಕೊಡ್ಬಾರ್ದು, ಇವತ್ತು 1 ಎಕರೆ 2 ಎಕರೆ ಮಾಡ್ಕೊಂಡು ಆ ಕುಟುಂಬದ ರಾಗಿ ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಇವಾಗ್ಲೂ ಬೆಂಗಳೂರು ನಗರದಲ್ಲಿ ಇದೆ, ಅದಿದೆ. ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಬೆಳೆದ್ಬಿಟ್ಟಿದೆ ಮೇಡಮ್. ತರಕಾರಿ ಬೆಳೆಯೋರು ಕಮ್ಮಿ ಆಗಿದ್ದಾರೆ, ತಿನ್ನೋರು ಜಾಸ್ತಿ ಆಗಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಹೇಳಿದ್ರಿ ಬತ್ತಿ ಇರ್ತದೆ, ಸ್ವಲ್ಪ ಸೊಂಕು ಬಂದಿರ್ತದೆ, ಅದಕ್ಕೆಲ್ಲ ಕೆಮಿಕಲ್ ಇದೆ. ಇದನ್ನು FSS ಒಂದು ತಗೋಬೇಕು.
FSS ಅವರದು ಯಾಕೆಂದ್ರೆ ಇವತ್ತು ಕ್ಯಾನ್ಸರ್ ಜಾಸ್ತಿ. ನೀವು ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರೀ ಕ್ಯಾನ್ಸರ್ಗಳೇ ಜಾಸ್ತಿ, ಮತ್ತು ಅವರಿಗೆ ಬ್ಲಡ್ ಕ್ಯಾನ್ಸರ್ ಅವು ಹಾಳು ಇದರಿಂದಲೇ ಸ್ಟಾರ್ಟ್ ಆಗೋದು. ನಾವು ಎಷ್ಟು ಮನುಷ್ಯ ಈಗ ಅಂತಹ ರೋಗಗಳು ಅಂದಾಗ ಸಿರಿವಂತರ ರೋಗ ಅಂತಿದ್ರು, ಇವಾಗ ಹಂಗಿಲ್ಲ. ಇವಾಗ ಸಿರಿವಂತರಿಲ್ಲ, ಎನಿವನ್ ನೀನು ಶ್ರೀಮಂತ ಆದ್ರೂ ಅಷ್ಟೇ, ಇದಾದ್ರೂ ಅಷ್ಟೇ. ಯಾಕಂದ್ರೆ ತಿಂತಿರೋದೆಲ್ಲ ಇದೆ ಕೆಮಿಕಲ್. ಮೇಡಮ್ ಅವ್ರು ಹೇಳಿದ್ರು, ನಾವು ಇದಾಗಿ ಬೆಳೆದ ಅದು ಅಷ್ಟೇ ತರಕಾರಿನೇ. ಅದು ಏನಾಗಿದೆ, ಭೂಮಿ ಹೆಂಗೆ ಕೆಂಪು ಭೂಮಿ ಮರಳು ಭೂಮಿ ಇರ್ತದೆ, ಆ ಭೂಮಿ ಏನಾಗುತ್ತೆ ಅಂದ್ರೆ ಆ ಕೆಮಿಕಲ್ ಹಾಕಿ ಎಲ್ಲ ಒಂದ್ರ ಬೆಂಡಾಗಿ ಹೋಗಿರುತ್ತೆ. ಇವರು ಈ ಕೆಮಿಕಲ್ ಹಾಕಿದ್ರೆ ಅದು ಸ್ವರ ತೊಡೆಯೋದಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಇವಾಗ ದನ ಕರುಗಳು ಯಾರು ಸಾಕೋದಿಲ್ಲ, ಎಲ್ಲ ಟ್ರ್ಯಾಕ್ಟ್ರಿ ವ್ಯವಸಾಯ ಹೋಯ್ತು, ಎಲ್ಲ ಟ್ರ್ಯಾಕ್ಟ್ರಲ್ಲಿ ವ್ಯವಸಾಯ ಮಾಡೋದು ಮತ್ತೊಂದು. ಇವಾಗ ಏನಾದಂದ್ರೆ ದನ ಕರುಗಳೆಲ್ಲ ಗೊಬ್ಬರ ಇರಲ್ಲ, ಅದನ್ನ ಮಾಡಬೇಕು ಅಂದ್ರೆ ಇದಿಲ್ಲ. ಇವೆಲ್ಲ ಮಾಡಿದಾಗಿದೆ ಕೆಮಿಕಲ್ಗಳು ಹಾಕೋದು 100ಕ್ಕೆ 100%. ಇದನ್ನ ಭಾರತ ದೇಶದಲ್ಲಿ FSS ಕಡೆ ವತಿಯಿಂದಲೇ ಇವೆಲ್ಲ ಹಾಕಬೇಕಾಗತ್ತೆ. ನೀವು ಯಾಕೆಂದ್ರೆ ಇವಾಗ ಸೊಪ್ಪು ಕಲರ್ ಬಂದಿರಲ್ಲ, ಹಣ್ಣು ಬಂದಿರಲ್ಲ, ಕಲ್ಲಂಗಡಿನೂ ಹಣ್ಣು ಕಲರ್ ಬರೋದಿಲ್ಲ, ತರಕಾರಿಗಳು ಇವಾಗ ಜನಕ್ಕೆ ಎಷ್ಟು ಕನ್ಫ್ಯೂಸ್ ಅಂದ್ರೆ ಕಲರ್ ಇರೋ ಕಲ್ಲಂಗಡಿ ತಗೋಬೇಕಾ, ಕಲರ್ ಡಿಮ್ ಆಗಿರೋ ತಗೋಬೇಕಾ, ಇಂಜೆಕ್ಷನ್ ಹಾಕ್ತಾರಂತ. ಉದಾಹರಣೆ ಮೇಡಮ್, ಹೌದು. ಇವಾಗ ನಾನು ಕಪ್ಪಾಗಿದ್ದೀನಿ, ನಾನು ಬೆಳ್ಳು ಮಾಡಕ್ಕಾಗಲ್ಲ, ನೀವು ಬೆಳ್ಳಗಿದ್ದೀರಾ, ಇನ್ನೂ ಬೆಳ್ಳಗ್ ಮಾಡ್ಬೋದು. ಯಾಕೆಂದ್ರೆ ಅಟ್ರಾಕ್ಷನ್. ಇವಾಗ ನಾನು ಬೆಳ್ಳಗಿರೋದು ಕಪ್ ಮಾಡಕ್ ಆಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಜನ ಹೆಂಗೆ ಮರಳು ಜಾತ್ರೆ ಮರಳು ಆ ರೀತಿ ಏನಾಗಿದೆ ಅಂದ್ರೆ ಒಂದು ಕುರಿ ಹಳ್ಳಿಗೆ ಬಿದ್ಬಿಟ್ಟು ಪಟಾಪಟ್ಗೆ ಹೋಗ್ಬಿಡುತ್ತೆ. ರೈಟ್, ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ತರಕಾರಿ ದುಬಾರಿ ಆಗಿದೆ, ಜೀವನ ನಡೆಸೋದು ಕಷ್ಟ ಆಗಿದೆ. ಕರ್ನಾಟಕದ ವಿಷಯವನ್ನು ವಿಶೇಷವಾಗಿ ನಾವು ಮಾತಾಡೋದಾದರೆ ಗ್ಯಾರಂಟಿ ಯೋಜನೆಗಳು ಇದ್ದಾವೆ. ಈ ನಡುವೆ ಅಯ್ಯೋ ಗ್ಯಾರಂಟಿಲಿ ಅಲ್ಲಿ 2,000 ರೂಪಾಯಿ ಬಂತು, ಯುವ ನಿಧಿಲಿ ಇಲ್ಲಿ 3,000 ರೂಪಾಯಿ ಬಂತು, ಅದರಲ್ಲೂ ಡಿಪ್ಲೊಮಾದವ್ರಿಗೆ 1,500 ರೂಪಾಯಿ ಬಂತು ಅಂತ ಅಂದ್ಕೊಂಡ್ರು ಕೂಡ ಇಲ್ಲೇನೋ ಬ್ಯಾಲೆನ್ಸ್ ಆಗ್ತಿದೆ ಅಂದರೆ ಈ ಕಡೆ ತರಕಾರಿ, ಹಾಲು, ಪ್ರತಿಯೊಂದು ಬೆಲೆ ಏರಿಕೆಯಿಂದ ಅದನ್ನು ಸರ್ಕಾರ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದೆ ಅನ್ನುವಂಥ ಪರಿಸ್ಥಿತಿ. ಈ ನಡುವೆ ತರಕಾರಿ ಮತ್ತು ಹಣ್ಣುಗಳು ಅಂದಾಗ ಈ ಸಾವಯವ ಕೃಷಿ ಮತ್ತು ಈ ಕೆಮಿಕಲ್ ಕೀಟನಾಶಕಗಳನ್ನು ಹಾಕಿ ಎಲ್ಲ ಮಾಡುವಂತಹ ಈ ಕೃಷಿಗೆ ಡಿಫ್ರೆನ್ಸನ್ನು ತಿಳ್ಕೊಳ್ಬೇಕು. ಹೀಗೆ ಯಾರೋ ಹೇಳ್ತಾ ಇದ್ರು. ಈಗ ನೋಡಿ, ಅಲ್ಲೇನೋ ಹಣ್ಣಲ್ಲಿ ಹುಳ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಸಾವಯವ ಅಂತ ಅಂದ್ಕೊಳ್ಬೋದು. ಯಾವುದೇ ಒಂದು ಹಣ್ಣು ತರಕಾರಿ ಅಂದಾಗ ಅದರಲ್ಲಿ ಹುಳನೇ ಬಂದಿಲ್ಲ ಅಂತ ಹೇಳಿದ್ರೆ ನೋಡಿ ಎಷ್ಟರ ಮಟ್ಟಿಗೆ ಕೆಮಿಕಲ್ ಹಾಕಿರ್ತಾರೆ ಅಂತ. ನಿಜಾನ ಇದು? ನಿಜಾನು ಹೌದು, ಇಲ್ಲಾನು ಹೌದು. ಯಾಕಂದ್ರೆ ನಾನು ಬೆಳೆದಿದ್ದೀನಿ ನೋಡಿ, ಈ ಕೆಲವು ಟೊಮಾಟೋಗಳು ನೋಡಿ, ಈ ಯಾವುದೇ ಕೀಟನಾಶಕ ಉಪಯೋಗಿಸಿಲ್ಲ, ಮತ್ತೆ ಯಾವುದೇ ಕೀಟ ಇಲ್ಲ, ಯಾವುದೇ ಕೀಟ ಹಿಡ್ದಿಲ್ಲ. ಸೊ ಹಾಗಾಗಿ ಒಂದು ಪ್ರಪೋರ್ಷನ್ ಅಂತ ನಾವು ಗಮನಿಸಿದಾಗ ಬಹುಶಃ ನಮ್ಗೆ ಕಮ್ಮಿ ಆಗ್ಬೋದು, ಈಲ್ಡ್ ಕಮ್ಮಿ ಆಗ್ಬೋದು, ಬಟ್ ಇಲ್ಲ, ಒಳ್ಳೆ ರೀತಿಯಾಗಿ ಸಿಗತ್ತೆ. ಬಟ್ ನಮ್ಗೆ ಕಾಸ್ಟಿಂಗ್ ಜಾಸ್ತಿ ಆಗತ್ತೆ, ಮೇಂಟೆನೆನ್ಸ್ ಜಾಸ್ತಿ ಆಗತ್ತೆ. ಸೊ ನಾವು ಕೀಟನಾಶಕ ಅವಾಗ ನಾವು ಏನು ಉಪಯೋಗಿಸ್ಬೇಕು, ನಾವು ನೀಮ್ ಆಯಿಲ್ ಉಪಯೋಗಿಸ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ನಾವು ನ್ಯಾಚುರಲಿ ಪ್ರೊಸೆಸ್ಡ್ ಆಯಿಲ್ಸ್ ನ ನಾವು ಇದಕ್ಕೆ ಸಿಂಪಡಿಸ್ಬೇಕಾಗತ್ತೆ. ಸೊ ಆ ಸಮಯದಲ್ಲಿ ನಮಗೆ ಸೋರ್ಸ್ ಬೇಕಲ್ಲ, ಈಗ ಅದಕ್ಕೆಲ್ಲನೂ ಯಾವ್ದೌದು ಈಗ ಬೀಜಾಮೃತ, ಹೌದು 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 ಹೌದು. ಸೊ ಆ ರೀತಿಯಾಗಿ ಅವನ್ನೆಲ್ಲ ಮಾಡ್ಬೇಕು ಅಂದ್ರೆ ನಮಗ್ ತುಂಬಾ ಎಕ್ಸ್ಪೆನ್ಸಿವ್ ಆಗತ್ತೆ. ಸೊ ನಮಗೆ ಯಾವುದೇ ಆದ ಒಂದು ಲಾಭ ಸಿಗೋ ಚಾನ್ಸಸ್ ಇಲ್ಲ. ಒಬ್ಬ ಸಾವಯವ ಕೃಷಿಕರಿಗೆ ಯಾವುದೇ ಆದ ಒಂದು ಲಾಭ ಇಲ್ಲ. ಆದ್ರೂ ಸಹ ನಾನು ಪರ್ಸನಲ್ ಆಗಿ ಅದೇ ಸರ್ ಹೇಳ್ತಿದ್ದಾಗೆ ಕ್ಯಾನ್ಸರ್ ಆಗ್ಲಿ ಇತ್ಯಾದಿ ಇವಾಗ ಅನೇಕ ಹೊಸ ರೀತಿಯಲ್ಲಿ ಕಾಯಿಲೆಗಳು ಬಂದಿದ್ದಾವೆ. ಬಹುಶಃ ಒಂದು 20 ವರ್ಷದಿಂದ ಅದನ್ನ ನಾವು ಕೇಳಿಸ್ಕೊಂಡು ಇಲ್ಲ. ಸೊ ಅಂತ ಒಂದು ಕಾಯಿಲೆಗಳು ಬಂದಿದಾವೆ. ದಿಸ್ ಇಸ್ ಡ್ಯೂ ಟು ಕೆಮಿಕಲ್ಸ್. ಸೊ ಪ್ರತಿಯೊಂದಕ್ಕೂ ನಾವು ಕೀಟನಾಶಕ ಸಿಂಪಡಿಸ್ತಾ ಇದ್ದೀವಿ. ಆಮೇಲೆ ನಾವು ಬಳಸುವಂತಹ ಯೂರಿಯಾ ಬಿಡಿ, ಬೇರೆ ಇನ್ನೂ ಅನೇಕ ಹಾರ್ಮೋನ್ಸ್ ಸಹ ನಾವು ಇಂಜೆಕ್ಟ್ ಮಾಡ್ತಾ ಇದೀವಿ ಅನೇಕ ತರಕಾರಿಗಳಿಗೆ. ಈ ಕೊತ್ತಂಬರಿಗೆ ಡೈರೆಕ್ಟ್ ಲೈನ್ ಅಲ್ಲೇ ನಾವು ಹಾರ್ಮೋನಲ್ ಇಂಜೆಕ್ಷನ್ಸ್ ಹಾಕ್ಬಿಟ್ಟು ಕೊತ್ತಂಬರಿ ಲೈನ್ ಅಲ್ಲೇ ನೀರಿಗೆ ನಾವು ಬಿಟ್ಬಿಟ್ರೆ ಒಂದು ವಾರದಲ್ಲಿ ಇಷ್ಟ ಎತ್ತರ ಕೊತ್ತಂಬರಿ ಬೆಳೆದು ನಿಲ್ತದೆ. ಸೊ ಅದೇ ರೀತಿ ನೀವು ಹೇಳ್ತಿದ್ದಾಗೆ ಇದು ಕಲ್ಲಂಗಡಿ ಹಣ್ಣು, ಅವಕ್ಕೂ ಅಷ್ಟೇ ಇಂಜೆಕ್ಷನ್ಸ್ ಹಾಕ್ತಾರೆ, ಶುಗರ್ ಇಂಜೆಕ್ಷನ್, ಹಾರ್ಮೋನಲ್ ಇಂಜೆಕ್ಷನ್ಸ್. ಸೊ ಹಾರ್ಮೋನಲ್ ಮನುಷ್ಯರಿಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಹಾಕ್ತಿದ್ರು. ಬಟ್ ಈಗ ಪ್ರತಿಯೊಂದು ತರಕಾರಿ, ಹಣ್ಣು, ಇದೆ ಅಲ್ವಾ ಅಧೋಗತಿ ಅಂದ್ರೆ. ಹೌದು, ಈ ಹಾರ್ಮೋನ್ಸ್ ನಾವು ಯಾವಾಗ ತರಕಾರಿಗಳಿಗೆ ಇಂಜೆಕ್ಟ್ ಮಾಡ್ತೀವೋ, ಅದನ್ನ ನಾವು ಯಾವಾಗ ಸೇವಿಸ್ತೀವೋ ಅದರಿಂದಾನೇ ನಮಗೆ ಇತ್ತೀಚೆಗೆ ಆಗ್ತಾ ಇರುವಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದು. ಸರ್ ಹೇಳ್ದಾಗೆ ಅದೇ ಕ್ಯಾನ್ಸರ್, ಎಸ್ಪೆಷಲಿ ಕ್ಯಾನ್ಸರ್. ನನಗೂ ಗೊತ್ತಿರೋ ಹಾಗೆ ನಾನು ಅದೇ ಸಾವಯವ ಕೃಷಿ ಮಾಡುವಾಗ ನಾನು ಹೇಳ್ತೀನಿ ಮಿಲೆಟ್ಸ್ ಜಾಸ್ತಿ ಯೂಸ್ ಮಾಡಿ ಆದಷ್ಟು. ಇವಾಗ ಅನ್ನ, ಅಕ್ಕಿ ಆಗ್ಲಿ, ಗೋಧಿ ಆಗ್ಲಿ ನಮಗೆ ಸರ್ಕಾರ ಲಾರ್ಜ್ ಸ್ಕೇಲ್ ಅಲ್ಲಿ ನಮ್ಗೆ ಬರುತ್ತೆ. ಸೊ ಹಾಗಾಗಿ ವಿತರಣೆ ಆಗ್ತದೆ 5-5 kg 10 kg.
ಆದ್ರೆ ಈ ಒಂದು ಅಕ್ಕಿನ ಯಾವ ರೀತಿ ಅವರು ಅದನ್ನ ಯಾವ ರೀತಿ ಸೋರ್ಸ್ ಮಾಡ್ತಾರೆ, ಅದಕ್ಕೆ ಏನೇನ್ ಹಾಕ್ತಾರೆ ಎಂಬುದನ್ನ ನಾವು ತಿಳ್ಕೊಬೇಕಾಗತ್ತೆ. ಇತ್ತೀಚೆಗೆ ಮಾತ್ರ ನಮ್ಗೆ ಯಾಕೆ ಇಂತಹ ಒಂದು ರೋಗ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದಾವೆ. ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಇವನ್ ದ ಗವರ್ಮೆಂಟ್ ಇಸ್ ನಾಟ್ ಬಾದರ್ಡ್. ಈಗ ಯಾರಿಗೂ ಒಂದು ಬಾದರೇಷನ್ನೇ ಇಲ್ಲ. ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಇರೋರಿಂದ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಇದು ಯಾಕಂದ್ರೆ ಅದೇ ತರಕಾರಿನ ನಾವೆಲ್ಲ ಸೇವಿಸ್ತಾ ಇದೀವಿ. ಇಂತಹ ರೋಗಗಳು ಯಾರಿಗಾದ್ರೂ ಬರ್ಬೋದು. ರೈಟ್. ಒಂದು ವರ್ಗ ಇರುತ್ತೆ, ಅದೆಷ್ಟೇ ಬೆಲೆ ಏರಿಕೆ ಆಗಲಿ ಆರೋಗ್ಯ ಬಹಳ ಮುಖ್ಯ, ಖರೀದಿ ಮಾಡೋರು ಇರ್ತಾರೆ. ಇವಾಗ ನೋಡಿ, ನಾವು ಇಷ್ಟು ತನಕ ಡಿಸ್ಕಷನ್ ಮಾಡಿದ ಲೆವೆಲ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ತರಕಾರಿಲೂ ಕೂಡ ಕೆಮಿಕಲ್ ಇದೆ ಅಂತಾಯ್ತು. ಈಗ ದೊಡ್ಡ ದೊಡ್ಡ ಆರ್ಗ್ಯಾನಿಕ್ ಶಾಪ್ಗಳನ್ನು ಹಿಡ್ಕೊಂಡಿರ್ತಾರೆ. ನಮ್ಗೆ ಅದ್ರಲ್ಲಿ ಏನು ಗ್ಯಾರಂಟಿ ಅಂತ ಪ್ರಶ್ನೆ ಬಂದ್ಬಿಡತ್ತಲ್ವಾ? ಅದೇ ಮೇಡಮ್ ಪ್ರಶ್ನೆ. ಗ್ಯಾರಂಟಿ ಒಂದು, ಮತ್ತೆ ಅದನ್ನ ನಾವು ಹೆಂಗ್ ಟೆಸ್ಟ್ ಮಾಡೋದು? ಹೌದು, ನಮಗ್ ಏನ್ ಬೇಕಿರೋ ಸುಳ್ಳು ಹೇಳ್ಬೋದು. ಪ್ಯಾಕೇಜಿಂಗ್ ಇದ್ರೆ ಪ್ಯಾಕೇಜ್ ಓಪನ್ ಮಾಡ್ಬೋದು, ಒಳಗೆ ಏನಿದೆ ಅಂತ ಏನೋ ಒಂದು ನಾವು ನೋಡ್ತೀವಲ್ಲ, ಟಿವಿನಲ್ಲಿ ತೋರ್ಸೋದು, ಸೋಷಿಯಲ್ ಮೀಡಿಯಾನಲ್ಲಿ ತುಪ್ಪ ಈ ತರ ಟೆಸ್ಟ್ ಮಾಡ್ಬೋದು, ಆಮೇಲೆ ಜೇನ್ ತುಪ್ಪ ಆ ತರ ನೋಡಿ. ನಾವು ಒಂದು ರೇಷ್ಮೆ ಸೀರೆ ತಗೋಬೇಕಾದ್ರೂ ಕೂಡ ಅದಕ್ಕೊಂದು ಟೆಸ್ಟ್ ಇದೆ, ನೋಡಿ ತಗೊಂತೀವಿ. ತರಕಾರಿಗೆ ಹೇಗ್ ನೋಡೋದು, ಹೇಗ್ ನೋಡೋದು? ಇದೊಂದ್ ಕಡೆ ಆಯ್ತು ಅಂದ್ರೆ ಹೌದು ಕೆಮಿಕಲ್ ಎಲ್ಲ ಸರಿ, ಬಟ್ ಭಾರತ ಬೇರೆ ಕಡೆ ನೋಡಿ ಕಲಿಬೋದಲ್ಲ. ಇಸ್ರೇಲ್ ನಲ್ಲಿ ಏನು ಬೆಳೆದಲೇ ಇದ್ದಿದ್ದ ಜಾಗದಲ್ಲಿ ಇವತ್ತು ಅಷ್ಟೊಂದು ತರಕಾರಿ, ಹಣ್ಣು ಹಂಪ್ಲು ಎಲ್ಲ ಬೆಳೆದು ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ, ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ. ಇನ್ನೊಂದು ನೆನ್ನೆ ಒಂದು ಕ್ಲಿಪ್ಪಿಂಗ್ ಬಂದಿತ್ತು ಮೇಡಮ್, ಚೈನಾನಲ್ಲಿ ಕೆರೆನಲ್ಲಿ ಅಲ್ಲಿ ಎಲ್ಲ ಏನದು ಹೈಪೋಟಾನಿಕ್ ಸಮಥಿಂಗ್ ಆ ತರದ್ದು ಬೆಳೆ ಬೆಳೀತಾ ಇದ್ದಾರೆ. ನಮ್ಮ ಬೆಂಗಳೂರು ಸುತ್ತಲೂ ಮುತ್ತಲೂ ಇದನ್ನೆಲ್ಲ ಅಳವಡಿಸ್ಕೊಂಬೋದು. ಈಗ ನೋಡಿ, ನಾನು ಆ ವಿಷಯಕ್ಕೆ ಬರೋದಾದ್ರೆ, ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿ ಹೋಗಿದ್ವಿ. ಇಂಥ ಕೃಷಿಕರು, ಪ್ರಕೃತಿ ಪ್ರೇಮಿಗಳು ಬಡ್ಕೊಂಡ್ರು, ಏನೋ ಇಂಗು ಗುಂಡಿಗಳನ್ನು ಮಾಡಿ ಅಂತ. ಬೃಹದಾಕಾರದ ಕಟ್ಟಡಗಳನ್ನ ಕಟ್ಟಕ್ಕಾಗತ್ತೆ ಈ ಸರ್ಕಾರಕ್ಕೆ, ಇಂಗು ಗುಂಡಿ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಬರೋ ಮಳೆನ ಹಿಡಿದಿಟ್ಕೊಂಡ್ರೆ ಭೂಮಿ ಅಂತರ್ಜಲದ ಮಟ್ಟನೂ ಹೆಚ್ಚಿಗೆ ಆಗತ್ತೆ, ನೀರಿಗೆ ಪರದಾಡೋ ಪರಿಸ್ಥಿತಿ ಇಲ್ಲ. ಜನ ಬೀದಿಗೆ ಬಂದ್ಮೇಲೆ ಎಚ್ಚೆತ್ಕೋಬೇಕು. ಅಂದ್ರೆ ಮೇಡಮ್, ಇವರು ಬೆಳೀತಾ ಇದ್ದಾರೆ, ಅವರು ಹೋರಾಟ ಮಾಡ್ತಿದ್ದಾರೆ, ನೀವು ಇನ್ಫಾರ್ಮೇಶನ್ ತೋರಿಸ್ತಾ ಇದ್ದೀರಾ, ಆದ್ರೆ ನಾವು ಖರೀದಿ ಮಾಡ್ತಾ ಇದೀವಿ. ಹೌದು, ಒಟ್ನಲ್ಲಿ ನಮಗೆ ಹೊರೆ ಇರೋದು ಅಲ್ಲ. ಅಷ್ಟು ಜನ ತಿಂತೀವಿ ತರಕಾರಿ. ನೀವು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ದೀರಾ. ಹೌದೌದು, ನೋಡಿ ಎಂತ ಪರಿಸ್ಥಿತಿ. ಈ ನಡುವೆ ಅಷ್ಟು ಕಷ್ಟಪಟ್ಟು ಭೂಮಿ ತಾಯಿನೇ ನನಗೆ ಬದುಕನ್ನು ಕೊಡುತ್ತೆ ಅಂತ ಕೃಷಿ ಮಾಡೋ ರೈತರಿಗೆ ಸರಿಯಾದಂತಹ ಬೆಂಬಲ ಬೆಲೆ ಅನ್ನೋದು ಸಿಗ್ತಿದ್ಯಾ? ಇಲ್ಲ ಮೇಡಮ್, ಕೃಷಿಗೆ ಯಾವತ್ತೂ ಪಾಪ ಭೂಮಿ ತಾಯಿ ಅನ್ನ ಕೊಡ್ತಾ, ಎಲ್ಲರಿಗೂ ಅನ್ನ ಕೊಡುತ್ತೆ. ಪಾಪ ಕೃಷಿ ಇಲಾಖೆ ಒಂದು ಸರಿಯಾಗಿ ಮಳೆ ಆದಾಗ, ಎರಡನೇದು ಗೊಬ್ಬರ ರೇಟ್ ಕಮ್ಮಿ ಆಗ್ಬೇಕು. ಗೊಬ್ಬರ ರೇಟ್ ಈಗ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರಲ್ಲ, ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಅದು ಪೆಟ್ರೋಲು. ಇಲ್ಲ ಇದೇ ಗೊಬ್ಬರ ಮತ್ತು ಇದಕ್ಕೆ ಹೇಳಿದವರು ಆಕ್ಚುಲಿ ಮೇಡಮ್, ಬಿತ್ತನೆ ಬೀಜ. ಒಂದ್ ನಿಮಿಷ, ಈ ತರಕಾರಿ ಕರ್ನಾಟಕ ಮಾತ್ರ ಸೀಮಿತ ಆಗೋದಿಲ್ಲ, ಇಡೀ ಭಾರತ ದೇಶಕ್ಕೆ ಸೀಮಿತ ಆಗುತ್ತೆ. ಅಲ್ಲಿ ಏನ್ ಮಾಡ್ಬೇಕು, ಕೇಂದ್ರ ಸರ್ಕಾರ ಗೊಬ್ಬರದ ರೇಟನ್ನ ಕಮ್ಮಿ ಮಾಡಿದಾಗ ಮಾತ್ರ ಅದು ರಾಜ್ಯಕ್ಕೂ ಕಮ್ಮಿ ಆಗುತ್ತೆ. ನಾವು ಕೇಂದ್ರ ಸರ್ಕಾರ ಇಲ್ಲಿ ರೈಟ್ ಜಾಸ್ತಿ ಮಾಡ್ಬೋದು, ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅದು ಕುಗ್ಗಿಸ್ಬೇಕು. ಇಷ್ಟು ಮೇಲೆ ಹೋಗ್ಬಾರ್ದು ಗೊಬ್ಬರ. ಇವಾಗ ಏನು 2,500 3,000, ಅದು ಬರೀ 708 ರೂಪಾಯಿದು 2,500 3,000. ರೈತರು ಏನು ಬೆಳಿತಾನೆ, ಮಿನಿಮಮ್ 3 ಸರಿ ಹಾಕ್ಬೇಕು. ಒಂದು ಮೂಟೆ ಒಂದು ಎಕರೆಗೆ ಸಾಲೋದಿಲ್ಲ. ಅದರಿಂದ ಗೊಬ್ಬರ ರೇಟ್ ಆಟೋಮೆಟಿಕ್ ಕಮ್ಮಿ ಆದಾಗ ಒಂದು ವ್ಯವಸ್ಥೆ, ಮಳೆ ಬೆಳೆ ಕರೆಕ್ಟಾಗಿ ಆಗಬೇಕು. ಮೇಡಮ್ ಅವ್ರು ಹೇಳ್ದಂಗೆ ಇವಾಗ ಕರೆಕ್ಟ್ ಅದು, ಇಂಜೆಕ್ಷನ್ ಇಲ್ದಲೆ ಯಾವುದೇ ನಮಗೆ ಚಳಿ ಜ್ವರ ಬಂದರೆ ಇಂಜೆಕ್ಷನ್ ಬೀಳಲೇಬೇಕು. ಇವಾಗ ಅವಕ್ಕೂ ಅಷ್ಟೇ, ಸ್ವಲ್ಪ ಏನಾದ್ರು ಕೆಮಿಕಲ್ ಬಂದರೆ ಇಂಜೆಕ್ಷನ್ ಬೀಳಲೇಬೇಕು. ಆ ಥರ ಆಗೋಗಿದೆ. ಇವಾಗ ವ್ಯತ್ಯಾಸ ಆಗೋಗ್ಬಿಟ್ಟಿದೆ. ಇವಾಗ ಹೆಂಗಾಗಿದೆ ಅಂದರೆ, ಬೆಳೆಯೋರು ಕಮ್ಮಿ, ವ್ಯವಸಾಯ, ಭೂಮಿ ವರ್ಷಕ್ಕೆ 4 ಬಾರಿ 5 ಬಾರಿ ಉಕ್ಕೆ ಹೊಡಿಬೇಕು. ಅಂದ್ರೆ ಮಣ್ಣು ಅದನ್ನ ಕೆಣಕ್ಬೇಕು. ಇವಾಗ ಯಾರು ಹೊಡಿತಾ ಇಲ್ಲ, ಗೊಬ್ಬರ ಅದಾಗಬೇಕು. ಇವಾಗ ಉದಾಹರಣೆ ನಮ್ಮ ಭೂಮಿನೇ ಇದೆ, ನಾವೇ ಮಾಡ್ತಾ ಇಲ್ಲ. ಆ ರೀತಿ ಏನಾಗಿದೆ, ಇವಾಗ ಜನರು ವ್ಯವಸಾಯ ಕಮ್ಮಿ ಮಾಡಿದ್ರೆ ತಿನ್ನೋರು ಜಾಸ್ತಿ ಆಗಿದ್ದಾರೆ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಈ ಜನಗಳು ಏನು ಆಸೆ ಬಿಡ, ಅಲ್ಲೆಲ್ಲಾರು ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಹೋಟ್ಲೆಲ್ಲ ಸಾಂಬಾರು ಇಸ್ಕೊಂಬಂದ್ಬಿಡೋಣ, ಆ ಭಾವನೆಯಲ್ಲಿ ಬರ್ತಾ ಇದ್ದಾರೆ, ಮನೇಲಿ ಮಾಡ್ತಾ ಇಲ್ಲ. ಇವಾಗ VIP ಹೆಣ್ಮಕ್ಳು ಎಲ್ಲ ಇಂಟರ್ನೆಟ್ ಕಂಪ್ನಿ, ದೊಡ್ಡ ಕಂಪ್ನಿ, ಅವ್ರ ಮನೇಲಿ ಏನು ಮಾಡಲ್ಲ, ಪಿಜ್ಜಾ ಬರ್ಗರ್ ಇಷ್ಟೇ ತಿನ್ನೋದು. ಅದೆಷ್ಟು ಕೆಮಿಕಲ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ಒಂದೇ ಸರಿ ಸಾಯ್ತಾರೆ ಅವರೆಲ್ಲ. ಇವಾಗ ನಮ್ಮ ಹಿರಿಕರು ಎಲ್ಲ 75 80 ವರ್ಷ 90 ವರ್ಷ ಇದ್ರೆ, ಇವಾಗೆಲ್ಲ ಸಾಯೋದು ಬೇಡ, ಉದಾಹರಣೆ ಹೇಳ್ತಾರೆ. ಇವಾಗೆಲ್ಲ ಏನಾಗಿದೆ, 45 ವರ್ಷಕ್ಕೆ ಡಬಕ್. ಹಂಗೆ ಜನರು ಇದನ್ನ ತಿಳ್ಕೊತಾ ಇಲ್ಲ. ಇವಾಗ ಏನಾಗಿದ್ರೆ ನನ್ನ ಹತ್ರ ದುಡ್ಡಿದೆ. ಮತ್ತೀಗ ಈಗ ನೋಡಿ, ಆನ್ಲೈನ್ ಅಲ್ಲಿ ಆರ್ಡರ್
ಮಾಡಿದ್ರೆ ಮನೆಗೆ ಬರುತ್ತೆ ತರಕಾರಿ. ಮನೆಗೆ ಬರುತ್ತೆ. ಅಲ್ಲಿ ಏನೋ ಮಾರ್ಕೆಟ್ ವರ್ಗೂ ಹೋಗಿ ಹೋಗಂಗಿಲ್ಲ. ಅಲ್ಲಿ ತಳ್ಳಗಾಡಿಯಲ್ಲಿ ತರಕಾರಿ ಇಟ್ಕೊಂಡಿರೋದು ನೋಡಿ ಖರೀದಿ ಮಾಡಿ. ಕ್ಯೂ ಆಮೇಲೆ ಬಿಲ್ಲಿಂಗ್ ಅಲ್ಲಿ ಕ್ಯೂ. ಆಮೇಲೆ ಇನ್ನೊಂದು ಮೇಡಮ್, ಇವತ್ತಿನ ನಿಜವಾಗ್ಲೂ ಹೇಳ್ತೀನಿ, ನೀವು ಫ್ರೆಶ್ ಆಗಿ ಐಟಮ್ ತಿನ್ನಿ ತರಕಾರಿ. ಯಾವ ರೀತಿ ಅಂದ್ರೆ ಒಬ್ಬ ಇವಾಗ ಉದಾಹರಣೆ ಸೊಪ್ಪು ಬೆಳೆದಿರ್ತಾನೆ, ತರಕಾರಿ ಬೆಳೆದಿರ್ತಾನೆ, ನೀವು ಮಾಲ್ಗಳು ಹೋಗ್ಬೇಡಿ ತರಕಾರಿಗೆ. ನೋಡಿ ದೇವರು ನಮ್ಗೆ ಎಷ್ಟು ಇದೆ, ತಿನ್ನೋ ಐಟಮ್ ಎಲ್ಲ ನಾವು ಫುಟ್ಪಾತಲ್ಲಿ ಮಾರ್ತೀವಿ, ಚಪ್ಪಲಿ ಐಟಮು ಸೀರೆ ಐಟಮ್ ಎಲ್ಲ ನಾವು ಶೋರೂಮಲ್ಲಿ ಮಾಡ್ತೀವಿ. ಜನರು ಯಾವ ರೀತಿ ಇದ್ದಾರೆ ಅಂದರೆ, ಎಷ್ಟು ನಮ್ಮ ಜನರು ಟೆಕ್ನಾಲಜಿ, ಅವರು ಏನು ಹೇಳ್ಬೇಕು ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ನೀವು ತರಕಾರಿ ಖರೀದಿ ಮಾಡಬೇಕಾದ್ರೆ ಯಾವುದೇ ತರಕಾರಿಯಲ್ಲಿ ಒಂದ್ಸರಿ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ಮಡಗಿದ್ರೆ ಸೂಕ್ತ ಅನ್ನತಕ್ಕಂಥದ್ದು ನನ್ನ ಒಂದು ಭಾವನೆ. ಏಕೆಂದರೆ ಉಡುಗಳು ಹೂಗಳು ಎಂತೆಂಥ ಕೆಮಿಕಲ್ ಇರ್ತವೆ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಏನು ಮಾಡಬೇಕು, ತರಕಾರಿ ತಂದಾಗ ತೊಳೆದ್ಬಿಟ್ಟು ಮಡಗಿದ್ರೆ ಒಂದು ಸೂಕ್ತ, ಅದು ಕೆಮಿಕಲ್ ಹೋಗುತ್ತೆ. ಎರಡನೇದು ಏನಪ್ಪ ಅಂದರೆ, ನಾನು ಹೇಳೋದಿಷ್ಟೇ, ನೀವು ತರಕಾರಿ ನೀವೇನೇ ನೀವು ದೊಡ್ಡ ದೊಡ್ಡ ಶೋರೂಮ್ಗಳು ಹೋಗ್ಬೇಡಿ. ಅಲ್ಲ, ಈಗ ನೀವು ಮಧ್ಯಮ ವರ್ಗ ಬಡವರ್ಗ ಅಂತ ಮಾತಾಡ್ತಿದ್ರಲ್ಲಿ, ಗ್ಯಾರಂಟಿ ಏನಾದ್ರು ಸಪೋರ್ಟ್ ಮಾಡ್ತಿದ್ಯಾ? ತುಂಬಾ 100% ಮೇಡಮ್. ಒಂದು ಮಾತು ಹೇಳ್ತೀನಿ, ಇವತ್ತು 2,000 ಕೊಡ್ತಾ ಇರ್ಬೋದು. ಮತ್ತು ನೋಡಿ, ಇವತ್ತು ಬೆಂಗಳೂರು ಸಿಟಿಲಿ ಬದುಕೋಕ್ಕಾಗೋದಿಲ್ಲ. ಇವತ್ತು ನಾನು ಹೇಳಕ್ಕೆ, ಇವತ್ತು 1.5 ಕೋಟಿ ಜನಕ್ಕೆ ಅವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮತ್ತು ಅಕ್ಕಿ ಕಾಸು ಕೊಡ್ತಾ ಇದ್ದಾರೆ, ಕರೆಂಟ್ ವಿದ್ಯುತ್ ಬಿಲ್ ಇದೆ. ಇವತ್ತು ಎಷ್ಟೋ ಬಡವ್ರ ಕುಟುಂಬಕ್ಕೆ 100% ಒಳ್ಳೇದಾಗಿದೆ. ಅದರಿಂದ ಎಜುಕೇಶನ್ಗಳು ಸಪೋರ್ಟ್ ಆಗ್ತಾ ಇದೆ. ಮನೆಗಳು ಇವತ್ತು ನೋಡಿ, ವಿಧಿವಿಯರು ಮಾತ್ರ ತೊಗೊಳಕ್ಕೆ ಸಪೋರ್ಟ್ ಆಗ್ತಾ ಇದೆ. ಬಟ್ ಮಕ್ಕಳು ಎಜುಕೇಶನ್ ಇವತ್ತು ಎಷ್ಟೋ ಜನ ಈ 2,000 ರೂಪಾಯಿ ಕೂಡ ಕೂಡಿಕೊಂಡು ಮಾಡ್ತಾರೆ. ಮತ್ತು ಇನ್ನೊಂದು ನೀವು ತಿಳ್ಕೊಬೇಕು, ಹೆಣ್ಮಕ್ಳು ಇರ್ತಾರೆ 2 ಜನ 3 ಜನ, 2,000 ರೂಪಾಯಿ ಏನು ಮಾಡ್ತಾರೆ, ಈ ಪೋಸ್ಟ್ ಆಫೀಸಿಗೆ ಕಟ್ತಾರೆ. ಅಯ್ಯೋ ನನ್ನ ಮಕ್ಳಿಗೆ ಮದುವೆಗೆ ಮುಂದಕ್ಕಾಗುತ್ತೆ, ಇದು ಅದು ಎಲ್ಲರಿಗೂ ಸಿಗುತ್ತೆ. ಇಲ್ಲಿ ಕಾಂಗ್ರೆಸ್ BJP ದಳದವರು ಎಲ್ಲರೂ ಪಕ್ಷದವರು ತಗೋತಾರೆ. ಬಟ್ ಆದ್ರೆ ಇದೊಂದು ಯೋಜನೆ ಇದೆಯಲ್ಲ ನೋಡಿ, ದೊಡ್ಡವರು ಲೂಟಿ ಮಾಡ್ಕೊಂಡು ಹೋದ್ರೆ, ಅಂಬಾನಿ, ಅಂದಾನಿ, ವಿಜಯ ಮಲ್ಯ ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರು. ಇದು 2,000 ರೂಪಾಯಿ ಕೊಡೋದು ತಪ್ಪೇನಿಲ್ಲ, ಬಡವ್ರಿಗೆ ಅನುಕೂಲ ಆಗುತ್ತೆ, ಖರೀದಿಗಾಗತ್ತೆ. ಇವತ್ತು ತರಕಾರಿ ಬೆಲೆ ರೇಟ್ ಜಾಸ್ತಿ, ಪಾಪ ಅವ್ನ ಸಂಬಳ ಕಟ್ಟಾಗತ್ತೆ, ಅವನೇನೋ ಒಂದು TV ತಗೊಂಡಿರ್ತಾನೆ, ಮತ್ತೊಂದು ತಗೊಂಡಿರ್ತಾನೆ, ಅಲ್ಲಿ ಬ್ರೇಕ್ ಆಗ್ಬೇಕಲ್ಲ. ಬಟ್ ಇದನ್ನ ನನಗೆ ಗೊತ್ತಿರೋ ಪ್ರಕಾರವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಬೆಲೆ ಏರಿಕೆ ಇದು ಒಂದೇ ಅಲ್ಲ, ತರಕಾರಿ ಆಗಿರ್ಬೋದು, ಆಹಾರ ಪದಾರ್ಥ ಯಾವತ್ತು ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರ ಅಲ್ಲಿ ಬ್ರೇಕ್ ಹಾಕಿದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಒಂದು ಮಾದರಿಯಾಗಿ ಆಹಾರ ಎಲ್ಲ ಕಮ್ಮಿ ರೇಟ್ ಆಗುತ್ತೆ. ಆವಾಗ ಇಲ್ಲ ಅಂದ್ರೆ, ಇವಾಗ ಏನಾಗಿದೆ ಅಂದ್ರೆ, ಮೇಡಮ್ ಅವ್ರು ಹೇಳಿದ್ರಲ್ಲ, ನಾವು 30 ರೂಪಾಯಿ, ಅವ್ರೇನು 30 ರೂಪಾಯಿ ಸಿಗೋದಿಲ್ಲ, ನೀವು 50-100 ರೂಪಾಯಿ ಕೊಟ್ಟು ತಗೋಬೇಕಾಗತ್ತೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ತರಕಾರಿ ಇವಾಗ 100 ರೂಪಾಯಿ, ಆ 100 ರೂಪಾಯಿ ತರಕಾರಿ ನೆಕ್ಸ್ಟ್ 200 ರೂಪಾಯಿ ಆಗುತ್ತೆ ನಮ್ಮ ಮಕ್ಳು ಮೊಮ್ಮಕ್ಳಿಗೆ. ಬೆಳೆಯೋರಿಲ್ಲ, ಇದೀಗ 50 ವರ್ಷ ನಾವು ಬದುಕದೇ ಕಷ್ಟ, ನೆಕ್ಸ್ಟ್ 20 ವರ್ಷಕ್ಕೆ ಆ ರೀತಿ ಜನರೇಷನ್ ಸಿಗೋದಿಲ್ಲ. ಈ ಭಾವನೆಯಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ಹವಾಮಾನ ವೈಪರೀತ್ಯದ ಮೂಲ ಕಾರಣದಿಂದಾಗಿ ನೋಡಿ ಇವತ್ತು ಬೆಲೆ ಹೆಚ್ಚಳಕ್ಕೂ ಕಾರಣ ಅಂತ ನಾವು ಆರಂಭದಲ್ಲೇ ಮಾತಾಡಿದ್ವಿ. ಅದಕ್ಕೆ ಮೂಲ ಏನು ಅಂತ ನೋಡಿದ್ರೆ ನಾವೇ. ಹಾಗಾದ್ರೆ ನಾವು ಎಲ್ಲಿ ತಿದ್ದುಕೋಬೇಕು ಅಂತ ಅನ್ಸುತ್ತೆ? ಹೌದು, ಈ ಒಂದು ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಹೆಂಗೆ ತಿದ್ಕೋಬೇಕು ಅಂತ ನಾವು ದೂರ ವಹಿಸ್ಬೋದು, ಸರ್ಕಾರದ ಮೇಲೆ ದೂರ ಹಾಕ್ಬೋದು, ಅಥವಾ ಇವ್ರು ಯಾರೋ ಮಳಿಗೆಯವ್ರ ಮೇಲೆ ದೂರ ಹಾಕ್ಬೋದು. ಇದೆಲ್ಲ ತುಂಬಾ ಸಣ್ಣ ಸಣ್ಣ ವಿಚಾರಗಳು. ಆದ್ರೆ ವೆನ್ ವಿ ಕಮ್ ಟು ಅ ಬಿಗರ್ ಪರ್ಸ್ಪೆಕ್ಟಿವ್, ನಾವು ಯೋಚನೆ ಮಾಡಬೇಕಾಗಿದ್ದು ನಮ್ಮ ಪರಿಸರನ ನಾವು ಯಾವ ರೀತಿ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಆಲ್ ದಿಸ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ನಮಗೆ ಸರಿಯಾದ ಸಮಯದಲ್ಲಿ ಮಳೆ ಬಂದ್ರೆ, ಸರಿಯಾದ ಸಮಯದಲ್ಲಿ ಬೇಸಿಗೆ ಅಥವಾ ಬಿಸಿಲು ಬಂದಾಗ ನಾವು ಯಾವುದೇ ರೀತಿಯಾದಂತ ಒಂದು ಉತ್ಪನ್ನ ನಾವು ಬೆಳೆಸ್ಬೋದು. ಯಾವುದೇ ಒಂದು ತರಕಾರಿ, ಯಾವುದೇ ಒಂದು ಹಣ್ಣನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಬೆಳೆಸ್ಬೋದು. ಇನ್ನೊಂದು ಮುಖ್ಯವಾದದ್ದು, ನಮಗೆ ಬರುವಂತ ಈಲ್ಡು ಮತ್ತು ಅಲ್ಲಿ ಬೇಕಾಗಿರೋದು ನಮಗೆ ಸಾಕಾಗ್ತಿಲ್ಲ. ಸೊ ಬಹುಶಃ ಒಳ್ಳೆ ಕ್ವಾಲಿಟಿ ನಾವು ಎಕ್ಸ್ಪೋರ್ಟ್ ಮಾಡ್ಬಿಡ್ತೀವಿ, ಬಟ್ ನಮಗೆ ಈಲ್ಡ್ ಮತ್ತು ಉಪಯೋಗಿಸುವಂಥದ್ದು ಅಲ್ಲಿ ಒಂದು ಪ್ರಪೋರ್ಷನ್ ಸೆಟ್ ಆಗ್ತಿಲ್ಲ. ಸೊ ಹಾಗಾಗಿ ಸರ್ಕಾರನೂ ಎಚ್ಚೆತ್ಕೋಬೇಕಾಗತ್ತೆ, ಒಂದು ಗೈಡ್ಲೈನ್ಸ್ ಹಾಕ್ಕೊಡ್ಬೇಕಾಗತ್ತೆ. ಏನು ಅಂದರೆ, ಪರಿಸರದ ವಿಚಾರವಾಗಿ ನಾನು ಗಮನಿಸಿದ್ದೀನಿ, ಮಕ್ಕಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ. ನಾವು ಶಾಲೆಗಳಲ್ಲಿ ಹೋಗಿ ಈ ಥರ ಮರ ಗಿರ ಬೆಳೆಸ್ಬೇಕು, ಅವ್ರಿಗೆ ತುಂಬ ಅರ್ಥ ಆಗತ್ತೆ. ಬಹುಶಃ ನಾವು ಅಡಲ್ಟ್ಸ್ ಆಗಿ ನಮ್ಮದೇ ಮಿಸ್ಟೇಕ್ ಅಂತ ಅನ್ಸುತ್ತೆ, ನಾವು ಸರಿಯಾಗಿ ಪಾಲನೆ ಮಾಡೋದಿಲ್ಲ. ನಮ್ಗೇನು ಇನ್ಫ್ರಾಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್ ಅಷ್ಟೇ. ನಾವು ಮನೆ ಕಟ್ಟಬೇಕು, 3 ಅಂತಸ್ತಾಗ್ಲಿ 4 ಅಂತಸ್ತಾಗ್ಲಿ ನಾವು ಮನೆ ಕಟ್ಟಬೇಕು. ನಾನು ಮನೆ ಇಲ್ಲಿದೆ, ಕಾಂಪೌಂಡ್ ಅಲ್ಲಿದೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಕಾಂಕ್ರೀಟೇ ಹಾಕ್ಬೇಕು. ಮಣ್ಣ ಮೇಲೆ ಮನೆ ಒಳಗೆ ಬಂದ್ಬಿಟ್ರೆ ಉದಾಹರಣೆ ಮೇಡಮ್, ಈಗ ಹೇಳಿ ಪರಿಸರ ಅಂತ ಅಂದ್ರೆ, ಈಗ ಕುಮಾರಸ್ವಾಮಿ ಅವರು ಇವಾಗ ಮೊನ್ನೆ ಒಂದು ಆದೇಶ ಮಾಡಿದ್ರು, ಅರಣ್ಯ ಇಲಾಖೆಯಲ್ಲಿ ಗಣಿ ಬಗ್ಗೆ ನಾವು ಇದು ಮಾಡಬೇಕು ಅಂತ. ಲಕ್ಷಾಂತರ ಮರಗಳು ಹೋಗುತ್ತೆ. ಆ ಲಕ್ಷಾಂತರ ಮರಗಳು ಯಾರಿಗೆ ಲಾಸು? ನಮ್ಮ ಜನಗಳ ಲಾಸು, ರೈತರ ಲಾಸು.
ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ಗಣಿ ಇವರು ನಾವು ಎಲ್ಲ ಗಣಿಗಳು ಓಪನ್ ಮಾಡಬೇಕು, ದೊಡ್ಡ ದೊಡ್ಡ ಗುಡ್ಡಗಳನ್ನು ನೆಲಸಮ ಮಾಡಿದರೆ ಅಲ್ಲಿರ್ತಕ್ಕಂಥ ಎಷ್ಟು ಲಕ್ಷಾಂತರ ಮರಗಳು ಇವತ್ತು ಪರಿಸರವನ್ನು ಹಾಳಾಗೋಗುತ್ತೆ, ವಾಯುಮಾನ ಕುಸಿತ ಬರುತ್ತೆ. ಇದಕ್ಕೆ ಏನು ಮಾಡಬೇಕು, ರಾಜ್ಯ ಸರ್ಕಾರ ಇಂಥವಕ್ಕೆಲ್ಲ ಆಶ್ವಾಸನೆಗಳನ್ನು ಕೊಡಬಾರ್ದು. ತುಂಬಾ ಏರುಪೇರ್ ಆಗ್ತಾ ಇದೆ ಮೇಡಮ್ ಇನ್ಫ್ರಾಸ್ಟ್ರಕ್ಚರ್. ಎಸ್ಪೆಷಲಿ ನಾವು ಬ್ಯಾಂಗ್ಳೂರ್ ಸಿಟಿ ಗಮನಿಸಿದಾಗ ಎಲ್ಲೂ ಒಂದು ಗ್ರೀನ್ ಬೆಲ್ಟ್ ಅನ್ನೋದೇ ಇಲ್ಲ. ಎಲ್ಲೂ ಮರ ಗಿಡಗಳು ಮೊದಲು ಇರೋವು, ಬಟ್ ಈಗ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಸೊ ನಾನು ಹೇಳಕ್ಕಾಗಲ್ಲ, ಮೆಟ್ರೋ ಆಗಿರ್ಬೋದು ಅಥವಾ ನಾವು ಬೆಳವಣಿಗೆ ಆಗಿರ್ಬೋದು, ನಮ್ಮ ಸಾಫ್ಟ್ವೇರ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಸಾಫ್ಟ್ವೇರ್ ಪಾರ್ಕ್ಸ್ ಆಗಿರ್ಬೋದು, ಸೊ ಎಲ್ಲೆಲ್ಲಿ ಗ್ರೀನ್ ಬೆಲ್ಟ್ ಇದೆಯೋ ವಿ ಹ್ಯಾವ್ ಕವರ್ಡ್ ಆಲ್ ದಟ್. ಉದ್ಯಾನ ನಗರಿ ಅಂತ ಬೇರೆ ಹೇಳ್ತೀವಿ. ಉದ್ಯಾನ ನಗರಿ ಒಂದ್ ಕಾಲದಲ್ಲಿ ಆಗಿತ್ತು ಮೇಡಮ್, ಬಟ್ ಇವಾಗ ಏನು ಯಾವುದೇ ಒಂದು ಗ್ರೀನ್ ಬೆಲ್ಟ್ ಅನ್ನೋದು ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಮಳೆ ಬರೋದು ನಮ್ಗೆ ಏರ್ಪೇರ್ ಆಗ್ತಾ ಇದೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಬಟ್ ಈಗಲೂ ಅವಕಾಶ ಇದೆ ಅಲ್ವಾ, ಚೇಂಜಸ್ ಮಾಡೋ ಅವಕಾಶ ಖಂಡಿತ ಇದೆ. ಬಟ್ ಇದು ನಮ್ ಲೆವೆಲ್ ಎಲ್ಲರಿಗೂ, ನಾವು ಪ್ರತಿಯೊಬ್ರು ಹೊಣೆ ಇದಕ್ಕೆ. ಈ ಪರಿಸರನ ನಾವು ತಿದ್ದಬೇಕಾದ್ರೆ ಪ್ರತಿಯೊಬ್ರು, ಬಡವನಾಗಿರ್ಬೋದು, ಇಲ್ಲ ಟಾಪ್ ಮೋಸ್ಟ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ರಾಜ್ಯ ಆಳೋ ಮನುಷ್ಯನೇ ಆಗಿರ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಬ್ಬ ಮನುಷ್ಯನ್ಗೆ 7 ಮರ ಇರ್ಬೇಕಂತೆ. ಈಗ 7 ಜನಕ್ಕೆ 1 ಮರ ಇದೆ ಅಲ್ವಾ? ಇದು ಬದಲಾಗಬೇಕು. ಅದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಇರ್ಬೋದು, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಅವ್ರು ರಾಜಕೀಯದವ್ರು ಆಗಿರ್ಬೋದು, ಅವ್ರು ಅಸ್ಟ್ರೋನಾಟ್ ಆಗಿರ್ಬೋದು, ಅವ್ರು ಏನೇ ಆಗಿರ್ಬೋದು, ಬಟ್ ಎಲ್ಲರಿಗೂ ಪರಿಸರ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌ ವಿ ಸೇವ್ ಅವರ್ ಎನ್ವೈರ್ಮೆಂಟ್. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಎನ್ವೈರ್ಮೆಂಟ್. ಹೌ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಎನ್ವೈರ್ಮೆಂಟ್. ಬಹುಶಃ ಶಾಲೆಗಳಲ್ಲಿ ಅಧ್ಯಾಪಕರೆಲ್ಲ ಹೇಳ್ಕೊಡ್ತಿದ್ದಾರೆ ಮಕ್ಕಳಿಗೆ, ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು, ಯಾವ ರೀತಿ ಮರ ಗಿಡ ಹೆಚ್ಚಾಗಿ ಬೆಳೆಸ್ಬೇಕು. ಸೊ ಆವಾಗ ಒಂದು ಹವಾಮಾನ ಒಂದು ಸ್ಥಿತಿಗೆ ಬರ್ಬೋದು. ನೈಸ್. ಮಕ್ಕಳು ಅಂತ ಹೇಳಿದಾಗ ಇವತ್ತು ಮಕ್ಕಳಿಗೆ ಹಾಲಲ್ಲಿ ಸಿಗುತ್ತೆ ಅಂದರೆ ನಂದಿನಿ ಪಾರ್ಲರಲ್ಲಿ ಸಿಗುತ್ತೆ, ಅಕ್ಕಿಯಲ್ಲಿ ಸಿಗುತ್ತೆ ಅಂದರೆ ದಿನಸಿ ಅಂಗಡಿ, ಈ ಮಟ್ಟಕ್ಕಿದೆ. ಅವ್ರು ಹೇಳ್ದಾಗೇ ಅಧ್ಯಾಪಕರು ಅಥವಾ ಶಾಲೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಅನ್ನೋದಿರುತ್ತೆ. ಆ ಮೌಲ್ಯಾಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದು ಎಷ್ಟು ಮುಖ್ಯ? ಮೇಡಮ್, ನಮಗೂ ಇತ್ತು ವನ ಮಹೋತ್ಸವ ಅಂತ ನಾವು ಮಾಡಿದ್ವಿ. ವೆರಿ ನೈಸ್. ಇವತ್ತು ವನ ಮಹೋತ್ಸವನ ವನದಲ್ಲಿ ಹೋಗಿ ಮಾಡಕ್ಕಾಗಲ್ಲ, ನಮ್ ಟೆರೆಸ್ ಅಲ್ಲಿ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ಟೆರೆಸ್ ಗಾರ್ಡನ್. ಮ್ಯಾಮ್, ಮಹಿಳೆಯರಿಗೆ ನನ್ನ ಕಡೆಯಿಂದ ಹೇಳೋದು ಅಂತಂದ್ರೆ, ಆದಷ್ಟು ನೀವು ಮನೆಯಲ್ಲಿ ಏನು ಬೆಳಿಬೋದು, ಹಿತ್ಲಿಲ್ಲ ಅಂತಂದ್ರೆ ಟೆರೆಸಲ್ಲಿ ಬೆಳ್ಕೊಳ್ಳಿ, ಟೆರೆಸ್ ಇಲ್ಲ ಅಂತಂದ್ರೆ ಬಾಲ್ಕನಿಲಿ ಬೆಳ್ಕೊಳ್ಳಿ, ಬಾಲ್ಕನಿ ಇಲ್ವಾ ಕಿಚನ್ನಲ್ಲೇ ಒಂದು ಮೂಲೆ ಮಾಡ್ಕೊಂಡು ಅಲ್ಲಿ ಬೆಳ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು. ನೀವೇನು ಬೆಳಿತಾ ಇದ್ದೀರಾ ಅಂತ ನಿಮಗೆ ಗೊತ್ತು. ಅದು ಇವ್ರು ಹೇಳಿದ್ರಲ್ಲ, ಇಂಜೆಕ್ಷನ್ ಹಾಕೋದು, ಅದು ಬೇಗ ಹಣ್ಣಾಗೋದು, ಅದಕ್ಕೊಂದು ಇಷ್ಟು ಡ್ಯೂರೇಷನ್ ಅಂತ ಇರುತ್ತೆ. ಅಷ್ಟು ಅವಧಿ ಆದ್ಮೇಲೆ ಅದು ಹಣ್ಣಾಗೋದು ನಮ್ಮ ಕಣ್ಮುಂದೆ ಇದೆಲ್ಲ ನಡೀತಾ ಇರುತ್ತೆ. ಇದು ಒಂದು. ಎರಡನೇದು, ನಮ್ಮ ಮಕ್ಕಳಿಗೆ ಸರ್ ಹೇಳ್ತಾ ಇದ್ರು ಪಿಜ್ಜಾ, ಬರ್ಗರು, ಅದು ಇದು ಅಂತ. ಮೇಡಮ್, ಒಂದು ಪ್ರಶ್ನೆ, ನಮ್ಮ ಎಸ್ಟ್ರಾನಾಟ್ಸ್ಗೂ ಏನು ಸಿಗೋದಿಲ್ಲ, ಯಾವ ತರಕಾರಿನೂ ಸಿಗೋದಿಲ್ಲ. ಅವ್ರು ಏನ್ ತಿಂತಾ ಇದ್ದಾರೆ? ಅವ್ರಿಗೂ ಮೈಸೂರಲ್ಲಿ ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ. ಅದೇ ರೀತಿ ಮುಂದೆ ನಮ್ಮ ಮಕ್ಕಳಿಗೂ ನಾವು ಒಂದ್ ಕಡೆ ಅವ್ರನ್ನ ರೆಡಿ ಇಟ್ಟಿರ್ಬೇಕು. ಇಂಥ ಒಂದು ಪರಿಸ್ಥಿತಿನೂ ಬರಬಹುದು. ವಿ ಕೆನಾಟ್ ಎಸ್ಕೇಪ್. ಬಟ್ ಆದಷ್ಟುನು ಒಬ್ರು ಮನೆಯಲ್ಲಿ ಹಿರಿಯವರಾಗಿರ್ಲಿ ಅಥವಾ ಗೃಹಿಣಿ ಏನು ನಿರ್ಧಾರ ತಗೊಂತಾಳೋ, ಮನೆ ಅವಳ ಆ ನಿರ್ಧಾರದ ಮೇಲೆ ನಿಂತಿರುತ್ತೆ. ಆಕೆ ಸ್ವಲ್ಪ ಎಚ್ಚೆತ್ಕೊಂಡು ಆದಷ್ಟು ಮನೆಯಲ್ಲಿ ಬೆಳೆಯುವಂತಹ ಒಂದು ಪ್ರಯತ್ನ ಪಡಬೇಕು. ವೆರಿ ನೈಸ್. ಸೊ ಕಾರ್ಯಕ್ರಮದಲ್ಲಿ ರಂಗಸ್ವಾಮಿ ಅವರು, ಶೈಲಜಾ ಅವರು, ಮನ್ವಿತ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸೊ ಇವತ್ತು ದುಬಾರಿ ದುನಿಯಾದ ಒಂದು ಭಾಗ ಆಗಿರುವಂತಹ ತರಕಾರಿ ಬಗ್ಗೆ ಮಾತಾಡ್ತಾ ಹೋದ್ವಿ. ಹಲವಾರು ವಿಚಾರಗಳು ನಾವು ತಿಳ್ಕೊಳ್ತಾ ಇದ್ವಿ. ಮೂಲ ಕಾರಣ ಅಂತ ನೋಡಿದಾಗ ಹವಾಮಾನ ವೈಪರೀತ್ಯ. ಅದಕ್ಕೂ ಹಿಂದೆ ನೋಡೋದಾದರೆ ಅಗೇನ್ ನಾವು ನೀವೇ ಕಾರಣ ಆಗಿದ್ದೀವಿ. ಈಗಲೂ ಕೂಡ ಅವಕಾಶ ಇದೆ. ಪ್ರಕೃತಿಯನ್ನು ಪ್ರೀತಿಸೋಣ, ಗೌರವಿಸೋಣ. ಪ್ರಕೃತಿ ದತ್ತವಾಗಿರೋ ಹಾಗೆ ಮಾಡೋಣ. ಯಾಕಂದರೆ ಪ್ರಕೃತಿನ ನಾವು ಎಷ್ಟು ಗೌರವಿಸ್ತೀವೋ ಅಷ್ಟೇ ಆ ಗೌರವವನ್ನು ಖಂಡಿತ ನಮಗೆ ಕೊಡುತ್ತೆ. ಒಂದು ಉತ್ತಮವಾದಂಥ ವಾತಾವರಣವನ್ನು ಕೊಡುತ್ತೆ, ಪ್ರಕೃತಿ ದತ್ತವಾದಂಥ ಜೀವನವನ್ನು ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.